दोषवर्जितं ज्ञेयं गम्यं गुरुंश्चापि नत्वा सुखार्थ उच्यते चेतनाचेतनजगन्नियन्त्रे अशेषसंविदे नमो नारायणाय च सर्वशक्रादिवन्दिता ओम सातोर्म जिज्ञासा ओम महेशां भूतानां आಯ್ತು अस्ति भगवः प्राणाद् भूयः इति प्रश्नादि अभावात् प्राणस्यैव उन्नति प्रतीतेः दा विष्णोरपि ततः परत्वमिति न मंतव्यम् एष तु वा अतिवदति इति विशेषणात् प्रश्न प्रतिवचन प्रतिसंधानोपपत्तेः ಏನು ಗಲಾಟೆ ಏನ ನಿನ್ನೆ ಏನು ಪ್ರಶ್ನೆ ಬಂದಿತ್ತು, ಪ್ರಾಣದೇವರಿಗಿಂತ ಮೇಲೆ ಇರ್ಬೋದಾ ಅಂತ ಪ್ರಶ್ನೆ ಆದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಯಾವ ವಿಷಯದಲ್ಲಿ? ಜೀವಕೋಟಿಯಲ್ಲಿ ಪ್ರಾಣದೇವರಿಗಿಂತ ಮೇಲೆ ಯಾರೂ ಇಲ್ಲ ಅಂತ ಆಯ್ತು. ಮತ್ತೊಂದು ಪ್ರಶ್ನೆ ಬಂತೀಗ, ಅಷ್ಟು ಕೆಲವು ಆಧಾರ ಪ್ರಾಣದೇವರಿಗಿಂತ ಮೇಲೆ ಯಾರೂ ಇಲ್ಲೇ ಇಲ್ಲ, ದೇವರು ಕೂಡ ಇಲ್ಲ, ಯಾರೂ ಇಲ್ಲ, ಇವರೇ ಅಲ್ಟಿಮೇಟ್ ಅಂತ ಹೇಳ್ಬೋದಾ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಅಸ್ತಿ ಭೂಯ ಭಗವಃ ಪ್ರಾಣಾದ್ ಭೂಯ ಇತಿ ಪ್ರಶ್ನಾದಿ ಅಭಾವ ಅದು ಹೇಳ್ತಾರೆ. ಆ ರೀತಿಯಲ್ಲಿ ಮುಂದೆ ಪ್ರಶ್ನೆ ಕೇಳೇ ಇಲ್ಲ. ಆದ್ದರಿಂದ ಪ್ರಾಣಶೈವ ಉನ್ನತಿ ಪ್ರತೀತೇಹೇ, ಪ್ರಾಣದೇವರೇ ಭಾರಿ ದೊಡ್ಡವರು ಯಾಕೆ ಹೇಳಬಾರದು. ವಿಷ್ಣೋರಪಿ ತತಃ ಪರತ್ವಂ ಇತಿ ನ ಮಂತವ್ಯ, ಆದ್ದರಿಂದ ವಿಷ್ಣುವಿಗೂ ಕೂಡ ಅವರಿಗಿಂತ ಶ್ರೇಷ್ಠತ್ವ ಏನೂ ಇಲ್ಲ ಅಂತ ತಿಳಿಕೊಡುದು. ಇತಿ ನ ಮಂತವ್ಯಂ ಅಂತ ಹಾಗೆ ತಿಳಿಕೊಡುದು. ಯಾತಕ್ಕೆ? ಏಷತು ವಾ ಅತಿವದತಿ, ಹೇಳಿದ್ರೆ ಅವನು ತಪ್ಪು ಹೇಳ್ತಾನೆ. ಇತಿ ವಿಷಯ ಅತಿವಾದ ಅಂತಾರಲ್ಲ ಹಾಗೆ. ಇವತ್ತು ಅವರೆಲ್ಲರಿಗೂ ಅಪ್ಪ ದೇವರು, ದೇವರಿಗೆ ಅಪ್ಪ ಯಾರು ಅಂತ ಕೇಳಿದ್ರೆ ಅಂತ ಪ್ರಶ್ನೆ ಕೇಳಿ ಎಲ್ಲರಿಗೂ ಅಂತ ಹೇಳಿದ ಮೇಲೆ ಇದು ಬೇರೆ ಬೇರೆ ಚಾನ್ಸ್ ಇಲ್ಲೇ ಇಲ್ಲ, ಎಲ್ಲರಿಗೂ ಅಂತ ಹೇಳಿದಾಗ. ಆದ್ದರಿಂದ ಅತಿವದತಿ ಆ ರೀತಿ ಹೇಳಿದಾಗ ಏನಂದ್ರೆ ಅತಿ ಮಾತು ಅಂತಾರಲ್ಲ, ಅತಿ ಮಾತಾಡ್ತಾರೆ ಅಂತ ಆ ರೀತಿ ಆಗುತ್ತೆ, ಸರಿಯಲ್ಲ. ಅಂದರೆ ಅತಿ ಅಂದರೆ ಏನು? ಯಾವ ಯುಕ್ತಿಗೂ ಹೊಂದೋದಿಲ್ಲ, ಪ್ರಮಾಣಕ್ಕೂ ಹೊಂದೋದಿಲ್ಲ ಅಂತ ಮಾತಾಡ್ತಾನೆ ಅಂತ. ಅತಿಕ್ರಮ್ಯ ಮಾತಾಡ್ತಾನೆ. ಇನ್ನು ಅತಿಕ್ರಮ್ಯ ಮಾತಾಡ್ತಾನೆ. ಏನು ಅತಿಕ್ರಮಣ ಮಾಡ್ತಾನೆ? ಪ್ರಮಾಣಗಳನ್ನು ಅತಿಕ್ರಮಣ ಮಾಡ್ತಾನೆ, ವಾದ ಪ್ರಕ್ರಿಯೆಯನ್ನು ಅತಿಕ್ರಮಣ ಮಾಡ್ತಾನೆ. ಹಾಗೆ ಮಾಡಿಕೊಡುದು ಏನ ಬೇಗ ಏನದಕ್ಕೆ ಏಷತು ವಾ ಅತಿವದತಿ ಇತಿ ವಿಶೇಷಣಾತ್ ಪ್ರಶ್ನ ಪ್ರತಿವಚನ ಪ್ರತಿಸಂಧಾನೋಪಪತ್ತೇಃ. ಪ್ರಶ್ನ ಪ್ರತಿವಚನ ಪ್ರತಿಸಂಧಾನ ಉಪಪತ್ತಿ ಅಂಥದ್ದೇನು ನಡೆದಿಲ್ಲ. ಆದ್ದರಿಂದ ಇದ್ದರೆ ಪ್ರಶ್ನೆ ಕೊಟ್ಟು ಉತ್ತರ ಕೊಡಲಿಕ್ಕೆ ಆ ಪ್ರಶ್ನೆನೇ ಬಂದಿಲ್ಲ ಫಸ್ಟು ಅಂದಮೇಲೆ ಏನಾಯ್ತು? ಈಗ ಹುಡುದ್ದೆಲ್ಲ ರೂಲ್ಡ್ ಔಟ್ ಅಂತ ಅರ್ಥ. ದೇವರು ಸರ್ವೋತ್ತಮತ್ತು ವಿರೋಧ ಬರಲಿಲ್ಲ, ವಾಯುಜೀವೋತ್ತಮತ್ತಕ್ಕೂ ವಿರೋಧ ಬರಲಿಲ್ಲ ಅಂತ ತಿಳ್ಕೋಬೇಕು. ಇವತ್ತು ಪ್ರಾಣಾಯಾಮ ಮಾಡೋಷ್ಟು ಎಷ್ಟು ಜನ ದೇವರು ಸ್ಮರಣೆ ಮಾಡ್ತಾರೆ? ಅಂದರೆ ಪ್ರಾಣಾಯಾಮ ಪ್ರಾಣದೇವರಂತೇನೆ ಮಾಡಲ್ಲ ಅವರು. ಮತ್ತು ಪ್ರಾಣ ಶಬ್ದಾರು ಬಂದಿದೆ ಕೊನೆ ಪಕ್ಷ. ಆದರೆ ದೇವ್ರ ಬಗ್ಗೆ ಹೊರಟಾಗ ಇಲ್ಲೇ ಇಲ್ಲ. ಪೂರ್ತಿಯ ನೂರಾರು ವಿವಾದಗಳು. ಪ್ರಾಣಾಯಾಮದ ಬಗ್ಗೆ ವಿವಾದ ಇಲ್ಲ. ಪ್ರಾಣ ಒಂದೇ ಆಗುತ್ತೆ ಕೊನೆ ಪಕ್ಷ ಯೋಚನೆ ಮಾಡಿದರೆ. ದೇವ್ರ ಬಗ್ಗೆ ಪ್ರಶ್ನೆನೇ ಮಾಡೋದಿಲ್ಲ, ತಪ್ಪದು. ನಚ ಸತ್ಯಾದೀನಾಂ ಅಭೇದ ಅನುಕ್ತೇಹೇ ಅನ್ಯತ್ವಂ. ಇನ್ನೊಂದು ಪ್ರಶ್ನೆ ಬಂತೀಗ. ಸತ್ಯಂ ಪೂರ್ಣಂ ವಿಜ್ಞಾನಂ ಪೂರ್ಣಂ ಕೃತಿ ಪೂರ್ಣ ನಿಷ್ಠಾ ಪೂರ್ಣ ಶ್ರದ್ಧಾ ಪೂರ್ಣ ಮತಿ ಪೂರ್ಣ ಸುಖಂ ಪೂರ್ಣಂ ಭೂಮಾ ಪೂರ್ಣ ಅಹಂ ಪೂರ್ಣ ಆತ್ಮ ಪೂರ್ಣೋ ನಾತ್ರ ಕಿಂಚಿದೂನಂ ಪೂರ್ಣಮೇವ ಅಧಸ್ತಾತ್ ಪೂರ್ಣಂ ಉಪರಿಷ್ಠಾತ್ ಪೂರ್ಣಃ ಮಧ್ಯತಃ ಪೂರ್ಣಃ ಸರ್ವತಃ ತದೇಶ ಶ್ಲೋಕೋ ಭವತಿ. ಪರಮಾತ್ಮನ ಪೂರ್ಣತ್ವ ಅಂತ ಎಲ್ಲ ರೀತಿ ಪೂರ್ಣ ಪೂರ್ಣ ಪೂರೈತಾ ವಿಷ್ಣು ಸಹಸ್ರನಾಮಕ್ಕೆ ವಿಸ್ತಾರವಾದ ಮಾತಿದೆ.
ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಇತಿ ಶ್ರುತೇಃ ಸರ್ವೇಷಾಂ ಅನೂನತ್ವ. ಪರಮಾತ್ಮ ಯಾವ ಗುಣವೂ ಕೂಡ ಕಡಿಮೆ ಇಲ್ಲ. ಯಾವುದಾದ್ರು ಗುಣ ಕಡಿಮೆ ಇದೆಯಾ ಅಂತ ಕೇಳಿದರೆ ಯಾಕೆ ಕೆಲವು ಸತ್ಯ ಪೂರ್ಣ ಗುಣಪೂರ್ಣ ಅಂತ ಹೇಳಿದ ತಕ್ಷಣ ಉಳಿದು ಪೂರ್ಣ ಅಲ್ವಾ? ಹಾಗಲ್ಲ, ಎಲ್ಲವೂ ಪೂರ್ಣನೇ. ಯಾಕೆ ಕೆಲವು ಸತ್ಯ ಎಷ್ಟೇ ಪೂರ್ಣ ಫಸ್ಟ್ ರ್ಯಾಂಕ್ ಅಂದರೂ ಪ್ರತಿ ಯಾವ ಸಬ್ಜೆಕ್ಟಲ್ಲೂ ಫಸ್ಟ್ ಅಲ್ಲ, ಅವನು ಅಗ್ರಿಗೇಟಲ್ಲಿ ಫಸ್ಟ್ ಬಂದಿರ್ಬೋದು. ಆದರೆ ದೇವ್ರು ಹಾಗಲ್ಲ, ಹೇಗಿದ್ದಾನೆ ಪ್ರತಿಯೊಂದರಲ್ಲೂ ಪೂರ್ಣ ಪೂರ್ಣ ಪೂರ್ಣ. ಅದಕ್ಕೆ ಪೂರ್ಣ ಅಂತಲೇ ದೇವಸ್ಥರು ಪೂರ್ಣಾಯ ನಮಃ ಅಂತ ಹೇಳೋ. ಜೀವಕೋಟಿಲ ಅಂತ ಪೂರ್ಣತ್ವ ಐದೇವರಿಗೆ. ಏ ಗುಣನಾಮ ಜಗತ್ ಪ್ರಸಿದ್ಧ ಸತ್ಯಾದ್ಯ ಅಹಮಾತ್ಮ ಅಂತ ಸದ್ಗುಣ ಸಮುದೀರಿತಾ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ ಇತಿ ವಚನಾಚ್ಯ. ಸತ್ಯಾದ್ಯ ಅಹಮಾತ್ಮಾಂತ್ಯ, ಸತ್ಯಾದಿ ಗುಣಗಳು, ಅಹಂ ಆತ್ಮ ಮೊದಲಾದ ಗುಣಗಳು ಎಲ್ಲ ಏನು ಶಬ್ದವಾಚ್ಯವಾದ ಗುಣಗಳು ಏನೇನಿವೆ, ತಸ್ಮೈ ಅವೆಲ್ಲವನ್ನು ಹೊಂದಿರೋನು ಭಗವಂತ. ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ ಇತಿ ವಚನಾಚ್ಯ. ಈ ರೀತಿ ತಿಳ್ಕೊಂಡಾಗಲೇ ಮುಕ್ತಿನೇ ಹೊರತು ದೇವರ ಗುಣಗಳಲ್ಲಿ ಒಂದರಲ್ಲಿ ಅಪೂರ್ಣತೆ ತಿಳ್ಕೊಂಡ್ರೂ ಕೂಡ ಏನದು ದೋಷ ಚಿಂತನೆ ಆಯಿತು. ದೋಷ ಚಿಂತನೆ ಆದ್ದರಿಂದ ಅದು ಗುಣಪೂರ್ಣತ್ವ ಚಿಂತನೆ ಮಾಡಿದಾಗ ಆಗೋದಿಲ್ಲ. ಆದ್ದರಿಂದ ಅದು ಮುಕ್ತಿಗೆ ಸಾಧನ ಆಗೋದೇ ಇಲ್ಲ. ಇದು ಸರಿಯಾಗಿ ತಿಳಿದಿರಬೇಕು. ನಚ ಶ್ರಿಯ ಅಪ್ರಯತ್ನತ್ವಾದನುಪಾಸನಂ ಸಂಸಾರೋ ವಾ ನಿತ್ಯಂ ಭಗವದುಪಸ್ಥಿತೇ ಅತಿಪ್ರಿಯತ್ವಾತ್ ಸಂಸ್ಕಾರ ಪಾಠವಾತ್ ನಿತ್ಯೋಪಾಸೋಪಪತ್ತೇಶ್ಚ. ಅಲ್ಲೇನಾಗಿದೆ, ಆ ವಿಷಯ ಮುಗಿತು. ನಚ ಶ್ರಿಯ ಅಪ್ರಯತ್ನತ್ವಾತ್ ಅನುಪಾಸನಂ ಸಂಸಾರೋವ. ಮಹಾಲಕ್ಷ್ಮಿ ದೇವರು ಪೂರ್ಣಲಾದ್ದರಿಂದ ಅವರು ಕೂಡ ಉಪಾಸನೆ ಮಾಡೋದಿಲ್ಲ. ಉಪಾಸನೆ ಮಾಡಿದ್ರೆ ಸಂಸಾರಕ್ಕೆ ಬರಬೇಕಾಯ್ತು ಅಂದರೆ ಲಕ್ಷ್ಮಿ ಉಪಾಸನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ. ಈಗ ಲಕ್ಷ್ಮಿ ಉಪಾಸನೆ ಮಾಡೋದಾದರೆ ನಿತ್ಯ ಮುಕ್ತರಲ್ಲ. ನಿತ್ಯ ಮುಕ್ತರಾದ್ಮೇಲೆ ಮತ್ತೆ ಉಪಾಸನೆ ಮಾಡೋದಾದ್ರೆ ಏನರ್ಥ? ಸಿದ್ಧಿ ಪೂರ್ಣ ಆಗಿಲ್ಲ ಅಂತ ಅರ್ಥ. ಮತ್ತೆ ಸಿದ್ಧಿ ಪೂರ್ಣ ಆಗಿಲ್ಲ ಆದ್ರೂ ಮಾಡ್ತಾರೆ ಅಂದಮೇಲೆ ನಿತ್ಯ ಮುಕ್ತಳಲ್ಲ, ಸಂಸಾರ ಬಂದಾಗಾಯ್ತು ಮಹಾಲಕ್ಷ್ಮಿ. ಏನು ಮಾಡಬೇಕು ಅಂದರೆ ಎಲ್ಲರ ಬಗ್ಗೆನೂ ಕ್ಲಾರಿಟಿ. ಮೊದಲು ವಾಯುದೇವ್ರ ಬಗ್ಗೆ, ಆಮೇಲೆ ದೇವ್ರ ಬಗ್ಗೆ, ಲಕ್ಷ್ಮಿ ಬಗ್ಗೆ ಪ್ರಶ್ನೆ ಬಂದೆ. ಆರ್ಡರ್ನಲ್ಲಿ ಹೇಳ್ತಾ ಹೋಗ್ತಾರೆ. ಆ ರೀತಿ ತಿಳ್ಕೊಂಡು ಪೂಜೆ, ಅದು ಪೂಜೆ. ಅದು ಇಲ್ಲವ್ರು ಏನು ಪೂಜೆ ಇಲ್ಲ. ಮಾಡ್ತಕ್ಕಂಥ ಪೂಜೆ ತಾರತಮ್ಯ. ಇವ್ರು ಬಂದಿರೋ ಅಧ್ಯಕ್ಷರು ಇವ್ರು ಯಾರು ಅಂತ ಗೊತ್ತಿಲ್ಲ, ನೀವು ಯಾರು ಆಮೇಲೆ ಇವ್ರ ಅಧ್ಯಕ್ಷರು ಬಂದಿದ್ದಾರ ಯಾವ ಪರಿಚಯ ಮಾಡಿಕೊಡೋದು, ಅವ್ರನ್ನೇ ಕೇಳಿ ಅಂದು ಯಾರು ಕೂಡ ಯಾರು ಇರಬೇಕಲ್ಲಿ ತಿಳಿದವರಾಗಿರ್ಬೇಕು. ಡ್ಯೂ ಪ್ಲೇಸ್ ಕೊಟ್ಟು ಯಾರು ಮೊದಲು ಪರಿಚಯ ಮಾಡಬೇಕು, ಯಾವ ಹೇಗೆ ಮಾಡಬೇಕು, ಯಾವ ವಿಷಯ ಹೇಳಬೇಕು ಮತ್ತು ಕೆಲವು ದೋಷ ಇದ್ದರೂ ಹೇಳಬಾರ್ದು. ಆಗ ದೇವರ ದೋಷ ಇಲ್ಲ ಅದರಿಂದ ಹೇಳಾಗಿಲ್ಲ, ಎಲ್ಲ ತಿಳುವಳಿಕೆ ಇರಬೇಕು. ಆಗ ಅದು ಗೌರವ ಅಂತ ಕರೀತಾರೆ. ನಾವು ಮಾಡೋ ನೂರ ಮಾಡೋ ಪೂಜೆಗಳಿಗೆ ಏನು ಅರ್ಥನೇ ಇರೋದಿಲ್ಲ. ದೇವರು ನಮ್ಮಂತೆಯೇ ಸ್ವಲ್ಪ ದೊಡ್ಡವನು ಅಷ್ಟೇ. ಇದ್ದರೂ ಇರ್ಬೋದು, ಇಲ್ಲದ ಹೋದ್ರೆ ಇಲ್ಲ. ಇದ್ದರೆ ಒಳ್ಳೇದಾಗಲಿ, ಇಲ್ಲದ ಹೋದ್ರೆ ವೇಸ್ಟ್ ಪರವಾಗಿಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ. ಇವೆಲ್ಲ ಮಾತುಗಳನ್ನ ಆಡಿದರೆ ಪೂಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಆಗೋದಿಲ್ಲ. ಯಾಕೆ ನಿತ್ಯ ಮುಕ್ತರ ಕೇಸ್ ಆದ್ರಿಂದ ಬೇರೆ ಆಯ್ತಿದ್ದು. ಇವ್ರು ಮುಕ್ತಿ ಬಂದವರಾದ್ರಿಂದ ಅಲ್ಲ ಮುಕ್ತಿ ಬಂದವರಾದ್ರಿಂದ ಅರ್ಥ ಆಯ್ತಾ? ಈಗ ಇವತ್ತು ಉದಾಹರಣೆ ಎಲ್ಲರೂ ಡ್ರೈವರ್ ನೀನು ಟಿಕೆಟ್ ತೊಗೊಂಡಿದ್ದೀಯ ಅಂತ ಕೇಳಿದ್ರೆ ಹಾಗೆ ಅರ್ಥ ಆಯ್ತಾ? ಈಗ ನೋಡಿ, ಕಂಡಕ್ಟ್ ನೀನು ತೊಗೊಂಡಿದೀಯಾ? ಇಲ್ಲ. ಯಾಕೆ ಅವ್ರು ಎಂಥವ್ರವರು ವ್ಯವಸ್ಥೆಯಿಂದಲೇ ಅಪಾಯಿಂಟ್ ಆಗಿರೋ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಮಹಾಲ್ ನಿತ್ಯ ಮುಕ್ತರು ಅಂದ ಮೇಲೆ ಮುಕ್ತಿ ಬಂದವರು ಸಂಸ್ಕಾರ ಅಂತ ಕಟ್ಟಿರ್ ಮಾಡ್ತಾರೆ, ಸರಿನೇ. ನಿತ್ಯ ಮುಕ್ತರು ಇವರು ಯಾರು ಇಲ್ಲಿ ಅದು ಯಾವ ಕಾಲಕ್ಕೂ ಯೋಚನೆ ಕೂಡ ಮಾಡಾಗಿಲ್ಲ. ಅಂದಮೇಲೆ ಮಾಡ್ದೇನೆ ಹೋಗ್ಲಿ, ಗೊತ್ತಾಯ್ತಾ? ಇವ್ರು ಮಾಡಿ ಬಂದು ಏನಂತೆ ಮಾಡಿ ಬಂದವರಾದ್ರೆ ಏನಿರಬೇಕು? ಅದೇ ಸಂಸ್ಕಾರ ಇರುತ್ತೆ, ಗೊತ್ತಾಯ್ತಾ? ನಮಸ್ಕಾರ ಹಾಗೆ ಅಂತಾರೆ. ಹಾಗೆ ಕೆಲಸ ಆದ್ಮೇಲೆ ನಮಸ್ಕಾರ ಅಂತಾರೆ, ಅದು ಅನ್ಬೋದು. ಸಂಸ್ಕರಣೆ ಇಲ್ಲಲ್ಲ ಇವರಿಗೆ. ಯಾಕೆ? ನಿತ್ಯ ಮುಕ್ತಡಿ ಇದು ಯಾವ್ದು ನಾಟ್ ಅಪ್ಲಿಕಬಲ್, ಯಾವ್ದು ಅಪ್ಲಿಕಬಲ್ ಅಲ್ಲ, ಉಪಾಸನೆ ಅಪ್ಲಿಕಬಲ್ ಅಲ್ಲ ಅಂತ ಹೇಳ್ಬೋದಾ ಅಂದರೆ ಅದು ಹೇಳ್ಬೇಕೀಗ. ಈ ಕಾರಣ ಹೊಂದೋದಿಲ್ಲ. ಈಗ ಮುಕ್ತರಿಗೆ ಕೊಟ್ಟ ಕಾರಣ ಹೊಂದೋದಿಲ್ಲ. ಯಾಕೆಂದ್ರೆ ಮೊದಲು ಏನು ಮಾಡಿದರು ಅವರು? ಮುಕ್ತಿ ಬೇಕಾಗಿತ್ತು, ಆರಾಧನೆ ಮಾಡಿದರು, ಸಿಕ್ತು. ಆ ಕೃತಜ್ಞತೆ ಯಾವಾಗ ಬಿಡ್ಕೊಂಡ್ಬಿಡ್ತು. ಹಾಗೇನೆ ಮಹಾದೇವಿ ಕೃತಜ್ಞತೆಯೂ ಬೇಕಿಲ್ಲ, ಯಾಕಂದ್ರೆ ಬಂದಿಲ್ವಲ್ಲ ಆ ಥರ. ಯಾವಾಗ ನಿತ್ಯ ಮುಕ್ತ ಇರೋದ್ರಿಂದ ನೀರಿನ ಪಾಡಿನ ನನ್ನ ಪಾಡಿನ ಅಂತ ಯಾಕೆ ಇವತ್ತು ಆ ಥರ ಕಾನ್ಸೆಪ್ಟ್ ಇದೆಯಲ್ಲ, ಯಾಕೆ ಮಾಡಬಾರದು ಅಂತ ಪ್ರಶ್ನೆ. ಯಾವ ಲೋಕದಲ್ಲಿ ಇರ್ತಾರೆ ನೀವೇ ಹೇಳಿ. ಲಕ್ಷ್ಮೀನಾರಾಯಣ ಇಬ್ಬರು ನಿತ್ಯ ಅಲ್ಲ, ಹೋಗಿ ಬಿಡಿ. ಅವ್ರ ಪ್ರಶ್ನೆ ಕೇಳಿದ್ದಾರೆ ಇರಲಿ.
ಲಕ್ಷ್ಮೀ ನಿತ್ಯ ಮುಕ್ತರು, ಇಬ್ಬರೇ ನಿತ್ಯ ಮುಕ್ತರು, ಹೋದಲ್ಲ? ಅವ್ರು ಎಲ್ಲಿದ್ದಾರೆ? ನೀವು ಹೇಳಿ, ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಎಲ್ಲ ಕಡೆ ಸರ್ವ ವ್ಯಾಪ್ತರು ಅವರು. ನೀವು ಪ್ರಶ್ನೆ ತಪ್ಪಲ್ಲ, ಅದು ಗೊತ್ತಾಯ್ತು. ಎಲ್ಲ ಹತ್ರ ವ್ಯಾಪ್ತರಾಗಿದ್ದಾರೆ ಅಷ್ಟೇ. ಬೇರೆಯವರಾದ್ರೆ ಒಂದು ಜಾಗ ಅಂತೀರ, ಒಣಗೋಡ ಆದ್ದರಿಂದ ಎಲ್ಲ ಕಡೆ ಇರ್ಲಿಕ್ಕೆ ಬರೋದಿಲ್ಲ. ನಿತ್ಯ ಮುಕ್ತರ ಲೈಟ್ ಅಲ್ಲಿದೆ, ಅಲ್ಲಿದೆ, ಬೆಳಕಿಲ್ಲಿದೆ, ಅಲ್ಲಿ ಗಾಡಿ ಎಲ್ಲ ಕಡೆ ಇದೆ, ಉಸಿರಾಡಕ್ಕೆ ಬರ್ತಿರ್ಲಿಲ್ಲ. ಅರ್ಥ ಆಯ್ತಾ? ಲೈಟ್ ಎತ್ಮಾತ್ ಹೋಯ್ತು, ಈಗ ನಮಗೇನು ಉಸಿರಾಟಕ್ಕೆ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಈಗ ಪ್ರಶ್ನೆ ಸರಿನೇ ಅದು ಎಲ್ಲ ಕಡೆ ಇದ್ದ ಮೇಲೆ ಉತ್ತರ ಅದಕ್ಕೆ. ಯಾಕೆ? ನಿತ್ಯ ಮುಕ್ತರಿಬ್ಬರು ಕೂಡ ಈಶಕೋಟಿ ಪ್ರವಿಷ್ಟ ಅಂದರೆ ವ್ಯಾಪ್ತರು. ಸಮಾನ ಅಂತಾನೆ ಮಹಾಲಕ್ಷ್ಮಿ ಹೆಸರು. ಸೊ ಎಲ್ಲ ಕಡೆ ಇದ್ದಾರೆ ಅಷ್ಟೇ. ಏನ ಇಂದ್ರ ಪ್ರಭಾವ ಅಂದ್ರೆ ಏನು? ಇನ್ಚಾರ್ಜ್ ಅಂದ್ರೆ ಎಲ್ಲಿ? ಯಾರಿಗೆ ಇನ್ಚಾರ್ಜ್? ಇಂದ್ರ ದೇವರಿಗೆ ಇನ್ಚಾರ್ಜ? ಮತ್ತೆ ಯಾರಿಗೆ ಇನ್ಚಾರ್ಜ? ಎಲ್ಲರೂ ದೇವರಿಗೆ ಡೆಪ್ಯೂಟಿ ಅಂತಾರೆ. ಯಾರ? ಹೌದು ಹೌದು ಹೌದು. ಯಾರು ಹೋಗಿರಲ್ಲ. ಅಲ್ಲ, ನೀವು ಪ್ರಶ್ನೆ ಯಾರನ್ನ ಕೇಳ್ತೀರ? ಅಶ್ವರಾರನ್ನ ಕೇಳ್ತೀರೋ ಭಕ್ತರನ್ನ ಕೇಳ್ತೀರಾ? ಬರೀ ಮುಕ್ತರನ್ನ ಕೇಳ್ತೀರಾ? ಬರೀ ಮುಕ್ತರು. ಅವ್ರಿಗೇನು ಚಾಯ್ಸ್? ಇಷ್ಟ ಬಂದಲ್ಲಿ ಹೋಗ್ಬೋದು ಅವರು. ಫ್ರೀ ಪಾಸ್ ಅಂದ್ರೆ ಮತ್ತೆ ಇಲ್ಲಿ ಕೇಳಲೇಬಾರ್ದು. ಅಲ್ಲಿ ಇಷ್ಟ ಬಂತ ಹೋಗ್ತಾರೆ, ಇಲ್ಲೋ ಅಂದ ತಮಸ್ಗೆ ಹೋಗ್ಬೋದು ನೋಡ್ಲಿಕ್ಕೆ. ಜೈಲು ನೋಡ್ಲಿಕ್ಕೆ ಹೋಗೋದಿಲ್ಲ, ಜೂ ನೋಡ್ಲಿಕ್ಕೆ ಹೋಗ್ಬೋದು, ಏನು ತಪ್ಪೇನಿದೆ ಅದರಲ್ಲಿ? ಅಂದ ಮಾತ್ರಕ್ಕೆ ಏನಿಲ್ಲ ಅವರಿಗೆ, ದುಃಖ ಇಲ್ಲ. ಯಾವ್ದು ಬೇಕಾದ್ರೂ ಇಷ್ಟಪಟ್ಟು ಏನು ನೋಡ್ಬೇಕಪ್ಪ ನಾನೀಗ ಬಂತಂದ್ರೆ, ಬರದಿದ್ರೆ ಇಲ್ಲ. ಇವ್ರಿಗೆ ಹಾಗಲ್ಲ, ಪ್ರತಿಯೊಂದು ವಿಸಿಬಲ್, ಪ್ರತಿಯೊಂದು ಆಲ್ ಟೈಮ್. ಇದು ಸರ್ವಜ್ಞಾತ್ವ ಅಂದ್ರೆ ಹಾಗೆ. ಆಗ ದೇವರ ಭಕ್ತಿ ಭಾರಿ ಜಾಸ್ತಿ ಆಗುತ್ತೆ. ಈ ಮುಕ್ತರನ್ನೇ ಅವರ ಪ್ರಾರ್ಥನೆ, ನಮಗೂ ಮುಕ್ತಿ ಕೊಡಿ ಏನಾರು ಮಾಡಿದ್ದು ಕೇಳೋದಿಲ್ಲ. ಯಾತಕ್ಕೆಂದ್ರೆ ಅವ್ರು ನಮಗೂ ಡಿಲೀಟ್ ಆಗಿಬಿಡ್ತಾರೆ. ರಿಟೈರ್ಡ್ ಪರ್ಸನ್ ಹೆಲ್ಪ್ ಮಾಡೋಂಗಿಲ್ಲ. ತಂದೆ ಕೇಸ್ ಇದ್ರು ಜಡ್ಜು ಅಪ್ಲೈ ಮಾಡ್ಬೇಕಷ್ಟೇ. ಜಡ್ಜ್ ತಾನೇ ತೀರ್ಮಾನ ಮಾಡ್ಕೊಡೋಂಗಿಲ್ಲ. ಆ ಪ್ರಕಾರ ಪ್ರೊಸೆಸ್ ಫಾಲೋ ಮಾಡಬೇಕು. ಮತ್ತೆ ಕೇಸ್ ಹಾಕೋದು, ಲಾಯರ್ ಎಲ್ಲ ತಾನೇ ವಾದ ಏನೋ ಮಾಡಬೇಕು ಒಟ್ಟಿನ ಮೇಲೆ. ಯಾರಿಗೆ? ಭಕ್ತರಿಗೆ ಇದ್ಮೇಲೆ ವಾಯುದೇವರಿಗೆ ಈಗಲೇ ಸೌಕರ್ಯ. ಅಲ್ಲಿಗೆ ಹೋಗಿ ಈಗಲೇ ಸೌಕರ್ಯ ಇದೆ, ಭಕ್ತರಾದ್ಮೇಲೆ ಅಲ್ಲ. ಹಾ, ಲಕ್ಷ್ಮಿ ಸೌಲಭ್ಯ ವಾಯುದೇವರಿಂದ ಭಾರಿ ಮೇನು. ಕೋಟಿ ಗುಣ ಮೇಲಿರೋರಿಗೆ ಸೌಲಭ್ಯ ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಇದ್ರೇ ಕೆಲವು ಸೌಲಭ್ಯ ಬಂದ್ಬಿಡುತ್ತೆ. ಕೋಟಿ ಪಟ್ಟು ಮೇಲಿರ್ಬೇಕಾದ್ರೆ ಇವ್ರ ಸೌಲಭ್ಯ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಸಿಂಪಲ್ ತಿಳ್ಕೊಳ್ಳಿ, ಲಕ್ಷ್ಮಿಯ ಹಿರಿಮೆಯನ್ನ ದೇವರಿಗೆ ಕಂಪೇರ್ ಮಾಡಕ್ಕೆ ಬರೋದಿಲ್ಲ, ಅಷ್ಟು ಮೇಲಿದ್ದಾನೆ. ಆದರೆ ವಾಯುದೇವರು ಲಕ್ಷ್ಮಿ ಹಿರಿಮೆ ವಾಯುದೇವರ ಕಂಪೇರ್ ಅಷ್ಟು ಮೇಲೆ ಅವರಿದ್ದಾರೆ. ಮತ್ತೆ ಅರ್ಥ ಆಯ್ತಾ? ಅಂದಮೇಲೆ ಅವ್ರ ಬಗ್ಗೆ ಏನು ಕೇಳಿದ್ರು ಕೂಡ ನಮ್ಮ ಇದರಲ್ಲಿ ಪೂರ್ಣರು, ಎಲ್ಲ ರೀತಿಯಿಂದನೂ ಪೂರ್ಣರು. ಅವ್ರಿಗೆ ಅಸ್ವಾತಂತ್ರ್ಯ ಒಂದು ಬಿಟ್ಟರೆ ಅವರಲ್ಲಿ ಯಾವ ದೋಷನೂ ಇಲ್ಲ. ಅದು ಅವ್ರು ಎಂಜಾಯ್ ಮಾಡ್ತಾರ ಅಂತೇಳಿ ದೋಷ ಆಗಲೇ ಇಲ್ಲ. ಅದು ಗುಣ. ಅದು ದಾಸನಿಗೆ ವಶನಾಗಿರಬೇಕೇವೋ ದಾಸ ಶಬ್ದ ಅರ್ಥನೇ ಅದು. ಗೊತ್ತಾಯ್ತಾ? ಮಹಾಲಕ್ಷ್ಮಿ ಅಂದ್ರೆ ಅರ್ಥನೇ ಆದ್ದರಿಂದ ಅವ್ರಿಗೆ ದೋಷ ಅಲ್ಲ, ಗುಣ ಅದು. ಅದಕ್ಕೆ ಫೀಲ್ ಮಾಡ್ಕೋ ಇವನು ಸ್ವಾತಂತ್ರ್ಯ ಇಲ್ಲ ಅಂತ ಎಂದು ಯೋಚನೆ ಮಾಡೋದಿಲ್ಲ ಅವರು. ಯಾಕೆ? ಎಷ್ಟೋ ಸರ್ತಿ ಒಬ್ಬರು ಸಮರ್ಥರು ಇಲ್ಲ, ಭಾರಿ ಕಷ್ಟಪಡ್ತಿರ್ತಾರೆ, ಇನ್ಚಾರ್ಜ್ ಕೊಟ್ಟಿರ್ತಾರೆ. ಅವ್ರು ಬಂದಷ್ಟು ಖುಷಿ ಆಗ್ಬಿಡುತ್ತೆ. ಅದಕ್ಕೆ ಸದ್ಯ ನಾನು ಫ್ರೀ ಆಗಿಬಿಟ್ಟೆ ಅಂತ ಹೇಳಿ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕೆ ಹೋಗೋದಿಲ್ಲ ಅವರು. ನಾನೇನು ಇದನ್ನ ಪ್ರಶ್ನೆ ಏನು ಬೇಕೀಗ, ಅದಕ್ಕೆ ಉತ್ತರ ಬೇಕೀಗ, ಉತ್ತರ ಕೊಡ್ತಾರೆ. ಇಲ್ಲಿ ಲಕ್ಷ್ಮೀದೇ ಉಪಾಸನೆ ಮಾಡಿಯೇ ಮಾಡ್ತಾರೆ. ನಚ ಯಾಕೆ ನಿತ್ಯಂ ಭಗವದ್ ಉಪಸ್ಥಿತಿ ಅತಿಪ್ರಿಯತ್ವ ಸಂಸ್ಕಾರ ಪಾಠವಾದ ನಿತ್ಯೋಪಾಸೋಪವತ್ತೆ. ಅದಕ್ಕೆ ಆಧಾರ ಇದೆ, ಪರಮಾಧಾರ ಇದೆ. ಒಬ್ಬರು ಗೌರವಿಸ್ಬೇಕಾದ್ರೆ ಆಧಾರ ಇದ್ದು ಬಿಟ್ಟರೆ ಸಾಕು. ಅವ್ರ ಗುಣಗಳನ್ನು ಮೆಚ್ಚೋದು ಅವ್ರು ಮೆಚ್ಚುತ್ತಾರೆ. ಪರಮಾತ್ಮ ಎಲ್ಲ ಗುಣಗಳು ಇದೆ, ಸ್ವಾತಂತ್ರ್ಯ ಇದೆ. ಮೆಚ್ಚಿಗೆ ಆಗುತ್ತೋ ಇಲ್ವಾ? ಸಾಮಾನ್ಯ ಮೆರಿಟಿಂದ ಇವತ್ತು ಲೈಕ್ ಮಾಡ್ತಾರೋ ಇಲ್ವಾ? ಎಂಥವನು ಕೂಡ ಮೆರಿಟ್ ಅಂದರೆ ಗೌರವ ಕೊಂಡು ಬೆಳೆದ ಅವನಿಗೆ ಮೆರಿಟ್ ಇಲ್ಲ ಅಂತ ಹೇಳ್ಬಿಡ. ಅರ್ಥ ಆಯ್ತಾ? ಅಲ್ಲಿ ಮಹಾಲಕ್ಷ್ಮಿ ಆಧಾರದ ಲೋಪ. ಅದಕ್ಕೆ ಆಧಾರ ಇದೆ, ಲೋಪ ಮಾಡ್ತಾ ಇಲ್ಲ ಅಷ್ಟೇ ಹೊರತು ಇವ್ರ ಕೇಸ್ ಬೇರೆ, ಅವ್ರ ಕೇಸ್ ಬೇರೆ. ಆದಷ್ಟು ಅವರೂ ಮಾಡ್ತಾರೆ, ದೇವರು ಮಾಡ್ತಾ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ. ಯಾತಕ್ಕೆ? ತನ್ನ ತಾನೇ ತಗೊಂಡು ಪರಿಪೂರ್ಣ ಆದರೆ ಪ್ರಶ್ನೆ ಬರಲಿಲ್ಲ. ಶ್ರವಣಾದಿತ್ರಯೋತ್ಪನ್ನ ನಚ ಬಂಧದಾರ್ಢ್ಯೆ ಶ್ರವಣಾದೀನಾಮ ಫಲತಾ ಅನ್ಯಥಾ ಉಪಾಸಾಂ ವಿನೈವ ಶ್ರವಣಾದಿ ಜ್ಞಾನಮಾತ್ರೇಣ ಮುಕ್ತಿರಿತಿ ದೋಷಃ. ಶ್ರವಣಾದಿತ್ರಯೋತ್ಪನ್ನ ದೃಷ್ಟೈವ ಸ್ವೇಚ್ಛಯಾ ಹರಿಃ ಪ್ರಸನ್ನೋ ಮುಕ್ತಿದೋ ನಿತ್ಯಂ ಅನ್ಯಥಾ ನ ಕಥಂಚನ ಇತಿ ಈಶ್ವರೇಚ್ಛಾ ನೇತಿ ಶ್ರುತೇಃ. ಇಲ್ಲೊಂದು ಪ್ರಶ್ನೆ ಬಂತು. ನಚ ಬಂಧದಾರ್ಢೆ ಶ್ರವಣಾದೀನಾಂ ಅಫಲತಾ. ಬಂಧ ಇದೆ, ಈಗ ಶ್ರವಣಾದಿಗಳನ್ನು ಮಾಡ್ತೀರಿ ಅಂತ ಹೇಳ್ತೀರಿ. ಶ್ರವಣಾದಿಗಳಿಗೆ ಫಲ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ದೇವ್ರು ಹಾಕ್ಬೇಕು ಅದಕ್ಕೆ. ಇವ್ರಿಗೆ ಮೀಮಾಂಸಕರ ವಾದ ಇದ್ದಾಗ ಮತ್ತೆ ಇಲ್ಲ, ದೇವ್ರ ಕೈಲಿದೆ ಶ್ರವಣ ಯಾಕೆ ಮಾಡ್ಬೇಕು? ಅಲ್ಲೇ ಡೈರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಹೌದಲ್ಲ?
ಅರ್ಥ ಆಯ್ತು. ಈಗ ಅದೇ ಥರ ತಂತ್ರ ಮಾಡ್ತಿರೋದು. ಈಗ ಎಲಿಜಿಬಿಲಿಟಿ ಇಲ್ಲ, ದುಡ್ಡು ಕೊಟ್ಟು ಸರಿ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಯಾಕೆ ಮಾಡಬಾರ್ದು? ಶ್ರವಣಾದಿಗಳು ಬೇಕೋ ಇಲ್ಲ ನಿಮ್ಮ ಪ್ರಕಾರ? ಮುಕ್ತಿ ಆಗುತ್ತಾ ಇಲ್ಲೋ? ದೇವ್ರು ಬೇಡ ಆಗಿತ್ತು. ಇಲ್ಲ ದೇವರಿಂದ ಆಗುತ್ತೆ, ಶ್ರವಣಾದಿಗಳು ಬೇಡ. ಎರಡರಲ್ಲಿ ಎರಡು ಬಿಡೋಕೊತ್ತು ಯೋಚನೆ ಮಾಡಿದ್ದ, ಆಗಲಿಲ್ಲ. ಕೊನೆಗೆ ಒಂದಾರು ಬಿಡ್ತೀರಿ ಅಂತ ಹೇಳಿದ. ಯಾವುದನ್ನ? ಶ್ರವಣಾದಿಗಳನ್ನು ಬಿಡೋದೊಂದು ಅಥವಾ ದೇವರನ್ನು ಬಿಡೋದೊಂದು. ಅದಕ್ಕೆ ಹೇಳ್ತಾರೆ ಬಿಡ್ಲಕ್ಕೆ ಬರೋದಿಲ್ಲ. ಯಾಕೆ? ಶ್ರವಣಾದಿಗಳಿಂದ ಮುಕ್ತಿ ಅನ್ನೋದು ಯಾರು ಮಾಡಿರೋ ನಿಯಮ? ಇದು ದೇವರೇ ಮಾಡಿರೋ ನಿಯಮ ಅಂತಾರೆ. ಯಾವ ನಿಯಮವನ್ನು ಯಾರ ಕೈಯಲ್ಲಿದೆ? ಇದನ್ನ ಅರ್ಥ. ನಿಯಮ ಬೇರೆ, ದೇವರು ಬೇರೆ ಆಗ್ಬಿಡೋದಿಲ್ಲ. ದೇವರಿಗೊಂದು ನಿಯಮ ಅಂತ ಇಲ್ಲ. ಅರ್ಥ ಆಯ್ತು? ದೇವರಿಗೊಂದು ನಿಯಮ ಅಂತಿಲ್ಲ, ಸತ್ಯ ಸಂಕಲ್ಪ ಅಷ್ಟೇನೆ. ಆದ್ದರಿಂದ ದೇವರು ಶ್ರವಣಾದಿಗಳಿಂದ ಕಾಣುತ್ತೇನೆ ಅಂತ ನಿಯಮ ಮಾಡಿಕೊಂಡು ದೇವರೇ. ಆದ್ದರಿಂದಾಗಿಯೇ ಯಾವ ಕಾಲಕ್ಕೂ ಶ್ರವಣಾದಿಗಳು ಕಂಪಲ್ಸರಿ. ಮತ್ತು ಕೊಡ್ತಾ ಇಲ್ಲ ಡೌಟ್ ಬೇಡ, ಯಾಕೆ ತಾನೇ ಮಾಡ್ಕೊಂಡು ನಿಯಮ. ಆದ್ದರಿಂದ ಕೊಟ್ಟೆ ಕೊಡ್ತಾರೆ. ಇದು ಕೆಟಗರಿ ಬರ್ತಾರೆ, ಸೌಲಭ್ಯ ಸಿಗುತ್ತೆ. ನಿಯಮಕ್ಕೆ ತಕ್ಕಂತೆ ಅನ್ಕೋಬೇಕಲ್ಲ, ಆದ್ದರಿಂದ ಸಮಸ್ಯೆ ಇಲ್ಲ. ನಚ ಬಂಧತಾರ್ಢೆ ಶ್ರವಣಾದೀನಾಮ ಫಲಥ ಅನ್ಯಥೋಪಾಸಾಮ್ಯನ ಇವ ಶ್ರವಣಾದಿ ಜ್ಞಾನ ಮಾತ್ರೇಣ ಮುಕ್ತಿ ಇತಿ ದೋಷ. ಆದ್ದರಿಂದ ನಿಯಮ ಇಲ್ಲದ ಮುಕ್ತಿ ಬರುತ್ತೆ ಅಂತ ಹೇಳೋದಾದರೆ ಬರೋದಿಲ್ಲ. ಶ್ರವಣಾದಿ ತ್ರಯೋತ್ಪನ್ನ ದೃಷ್ಟೈವ ಸ್ವೇಚ್ಛೆಯಾ ಹರಿಹಿ. ಶ್ರವಣಾದಿಗಳು ಮೂರು ಮಾಡಲೇಬೇಕು. ಶ್ರವಣ, ಮನನ, ಧ್ಯಾನ. ಅದರಿಂದ ಬರತಕ್ಕಂಥ ದೃಷ್ಟಿ, ಅಪರೋಕ್ಷ ಜ್ಞಾನ, ಅದರಿಂದ ಮೋಕ್ಷ. ಆದರೆ ಸ್ವೇಚ್ಛೆಯ ದೇವರು ಮಾಡಿಕೊಂಡ ಇಚ್ಛೆ ಇದು. ಆದ್ದರಿಂದ ಏನಾಗೋದಿಲ್ಲ, ಎಂದೂ ಭಂಗ ಆಗೋದೇ ಇಲ್ಲ. ಎಂದೂ ಭಂಗ ಆಗೋದಿಲ್ಲ. ಯಾರೋ ಒಂದು ನಾಳೆ ಬಂದರು, ಯಾಕೆ ಬಂದು ಹೇಳಿದ್ರಲ್ಲ, ಏನನ್ಬೇಕು ಅವನೀಗ? ಒಳ್ಳೆಯವನಾರು ಏನು ಹೇಳಬೇಕು? ಹೌದಾ, ಸರಿ ಮಾಡಿಕೊಡ್ಬೇಕು ಹೇಳಿದ್ದಕ್ಕೆ. ಗೊತ್ತಾಯ್ತು? ಇಲ್ಲದ ಅರ್ಥ ಇಲ್ಲ ಅದಕ್ಕೆ. ಮತ್ತೆ ನಾಳೆ ಬಾ ಅಂತ ಹೇಳಿದರೆ ಆಯ್ತು, ಅದನ್ನು ನೋಡ್ತಾನೆ. ಹೀಗೆ ಹೇಳಿದ್ರೆ ನಿಮ್ಮ ಮಾತಿಗೆ ಏನು ಬೆಲೆ ಅಂತ ಕೇಳ್ತಾನೆ ಇಲ್ಲೋ. ಆದಷ್ಟೇ ದೇವರು ಮಾಡಿಕೊಂಡ ನಿಯಮ ಐತೆ, ನಡೆಸ್ತಾನೆ. ಆದ್ದರಿಂದ ವಾಯುಸ್ತುತಿ ಎಲ್ಲ ಹೇಳ್ತೀವಿ ನಾವೀಗ. ವಿಷ್ಣು ಸಹಸ್ರ ಮಾಡಿದ್ವಿ. ಕೊನೆಗೆ ಏನು ಹೇಳಿ ಫಲಶ್ರುತಿ ಹೇಳಿಬಿಟ್ಟಿದ್ದಾರೆ. ಫಲಶ್ರುತಿ ಪ್ರಕಾರ ಆಗಬೇಕೋ ಇಲ್ವಾ? ಆಗಬೇಕು. ಆದರೆ ಒಂದು ಕಂಡೀಷನ್, ಸರಿಯಾಗಿ ಹೇಳಿರ್ಬೇಕು. ಒಂದು ಕಂಡೀಷನ್ ಅಷ್ಟೇ ಹೊರತು ಅದು ಆಯ್ದು ಸರಿಯಾಗಿ ಹೇಳಿದ ಆಗೋದಿಲ್ಲ, ಅರ್ಥ ಇಲ್ಲ. ಅದ್ರ ಪರೀಕ್ಷೆಗೂ ಎಲ್ಲ ಬರೆದು ಕೂಡ ರಿಸಲ್ಟ್ ಅಭ್ಯಾಸ ಮಾಡೋದಿಲ್ಲ ಅಂದರೆ ಭಾರತ ಏನೂ ಡೂ ಇಲ್ಲ, ಅದು ಮೀನಿಂಗ್ಲೆಸ್ ಅಂತ. ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಫಲದ ಬಗ್ಗೆ ಏನು ಮಾಡಿಕೊಡೋದು? ಸಂಖ್ಯೆ ಮಾಡಕ್ಕೆ ಹೋಗ್ಬೇಕು. ಕೆಲವರು ಇದ್ದಾರೆ, ಯಾರೋ ಸಮಸ್ಯೆ ಇತ್ತು, ಪಾದಕ್ಷೇತ್ರಗಳೆಲ್ಲ ಮಾಡಿಕೊಡಿ ಅಂತ ಹೇಳಿದರೆ ಅಕಸ್ಮಾತ್ ಆಗದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹೋಗಬೇಡಿ, ಬಿಟ್ಬಿಡಿ, ಸಾಕು ಬೇಡ ಇಲ್ಲ. ಅದು ಅಕಸ್ಮಾತ್ ಪ್ರಶ್ನೆ ಬರೋದಿಲ್ಲ ಅವ್ರಿಗೆ. ಅವ್ರು ಒಂದು ಕಡೆಯಿಂದ ಪ್ರೂವ್ ಆಗಿಬಿಟ್ಟಿದೆ, ಅವರಲ್ಲಿ ಏನಿಲ್ಲ. ಸೊ ತಪ್ಪು ಎಲ್ಲಿ ಹುಡುಕ್ಬೇಕು ನಾವೀಗ? ನಮ್ಮ ಒಂದು ಸರಿ ಇದೆ ಅಂತ ಹೇಳಿದ್ವಿ, ಕರೆಂಟ್ ಇದೆ ಅಂತ ಹೇಳಿದ ಮೇಲೆ ನಮ್ಮನೆ ಬರ್ತದೆ, ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಅದ್ರ ಬಗ್ಗೆ ಡೌಟ್ ಯಾಕೆ ನೋಡ್ಬಿಟ್ಟು ಕರೆಂಟ್ ಇದ್ದು ಆಗಿಬಿಟ್ಟಿದೆ ಈಗಾಗಲೇ. ಇದೆಲ್ಲ ತುಂಬ ಜನ ತಪ್ಪು ತಿಳ್ಕೊತಾರೆ. ತಿರುಪತಿ ಹೋಗಿದ್ರು, ಬರ್ತಾ ಆಕ್ಸಿಡೆಂಟ್ ಆಯಿತು, ಸತ್ತು ಹೋಗ್ಬಿಟ್ಟ. ನಮಗೇನೋ ತಿರುಪತಿಗೆ ಹೋಗಿದ್ದೆ ಸತ್ತ ಅಂತ ಹೇಳ್ಬೋದು ಅಂತ ಹೇಳಬಾರ್ದು. ಯಾತಕ್ಕೆ? ಅಲ್ಲ, ಅದನ್ನು ಕೆಟ್ಟದಾಗೋದಿಲ್ಲ ಅಂತ ಪ್ರೂವ್ಡ್. ಅದು ದೇವ್ರ ದರ್ಶನ ಎಂದೂ ಕೂಡ ಏನು ಮಾಡೋದಿಲ್ಲ. ಇವನೇನೋ ಮಾಡಿದ್ದಾನೆ ಅಥವಾ ಇವನ ಪುಣ್ಯದಿಂದಾಗಿ ಅಷ್ಟು ಯೋಗ ಸಿಕ್ತು, ಅದು ಫಲ ಸಿಕ್ತು. ಸಾವು ಹೇಗೂ ಇತ್ತು, ಆದಮೇಲೆ ಆಯಿತು ಪುಣ್ಯ, ಅಷ್ಟೇ. ಈ ಆಸೆಡ್ ದೋಷ ಹುಡುಕ್ಲಿಕ್ಕೆ ಹೋಗಬಾರ್ದು. ಈಗ ಯಾವುದೇ ಕೆಲಸ ಮಾಡಲಿ, ಶುಭಾಂಧ್ಯಾಯಂತಿಯೇ ಕಾಮಾನ್ ಗುರುದೇವ ಪ್ರಸಾದ, ದೇವರ ಅನುಗ್ರಹ ಬಂದು ಅದ್ರ ಬಗ್ಗೆ ಮಾತೇ ಇಲ್ಲ. ದೋಷ ಹುಡುಕಿ ಎಲ್ಲಿ ಹುಡ್ಕೋಬೇಕು ನಾವೀಗ? ಇರೋದು ಕರ್ಮ, ಅವರು ನಾವು ಮಧ್ಯ ಕರ್ಮ ಇದೆ. ಫಲ ಸಿಗಲಿಲ್ಲ ಅಂದರೆ ಕರ್ಮದಲ್ಲಿ ದೇವರಲ್ಲಿ ರೂಲ್ಡ್ ಔಟ್ ಇಲ್ಲೇ ಇಲ್ಲ. ಕರ್ಮಕ್ಕೆ ಆ ಶಕ್ತಿ ಇದೆ, ದೇವ್ರು ಮಾಡ್ಕೊಂಡ ವ್ಯವಸ್ಥೆ, ಅದು ರೂಲ್ಡ್ ಔಟ್. ಮತ್ತು ಎಲ್ಲಿದೆ ಈಗ? ನಮ್ಮಲ್ಲಿದೆ. ನಮ್ಮಲ್ಲಿ ಹೇಗಿರ್ಬೋದು? ಕರ್ಮನೇ ಸರಿಯಾಗಿ, ಕರ್ಮ ಸರಿ ಇದೆ, ಕರ್ಮ ಇವನು ಸರಿಯಾಗಿ ಮಾಡಿಲ್ಲ. ಅರ್ಥ ಆಯ್ತಾ ಡಿಫರೆನ್ಸ್? ಕರ್ಮ ಫಲ ಸಿಗೋದ್ರ ಬಗ್ಗೆ ಡೌಟ್ ಇಲ್ಲ, ಆದರೆ ಕರ್ಮ ಸರಿಯಾಗಿ ಮಾಡಿದ್ರು ತಾನೇ ಸಿಗೋದು, ಸಿಕ್ಕಿಲ್ಲ. ಸೊ ದೋಷ ಇಲ್ಲಿ ಹುಡುಕ್ಬೇಕು, ಬೇರೆ ಕಡೆ ಹುಡುಕ್ಬಾರ್ದು. ವೆರಿ ಸಿಂಪಲ್. ಅದು ಹೇಳಿಲ್ಲ, ಎಲ್ಲ ಕಡೆ ಲೈಟ್ ಇದೆ, ನಮ್ಮ ಮನೇಲಿ ಮಾತ್ರ ಇಲ್ಲ ಅಂದರೆ ಪಕ್ಕದಲ್ಲಿ ಸಾಬಲ್ಲಿ ಏನು ಮಾಡ್ತೀವಿ? ಲೈಟ್ ಹೋದ ನಾವು ಏನು ಮಾಡ್ತೀವಿ? ಪಕ್ಕದಲ್ಲಿ ಕೇಳಿ ನಿಮ್ಮಲ್ಲಿ ಹೋಗಿದ್ದೆ ಹೋದ ಅರ್ಧ ಸಮಾಧಾನ. ಯಾತಕ್ಕೆ? ತುಂಬ ಜನ ಕೊಯ್ದೆ ಬರುತ್ತೆ. ನಮ್ಮ ಮನೇಲಿ ಮಾತ್ರ ಹೋಗಿದ್ರೆ ನಾವು ಮಾತ್ರ, ಬೇರೆ ಯಾರು ಕೇರ್ ತೊಗೊಳಗಿಲ್ಲ, ನಾವೇ ತೊಗೊಳ್ಬೇಕು ಅಂತಾರೆ. ಬೀದಿಗೆ ಹೋದ್ರೆ ಯೋಚನೆ ಇಲ್ಲ, ಗಲಾಟೆ ಯಾರೋ ಮಾಡೇ ಮಾಡ್ತಾರೆ, ಬಂದೇ ಬರುತ್ತೆ ಅಂತೇಳಿ. ಇದಕ್ಕೆ ನಾವೇ ಗಲಾಟೆ ಮಾಡಬೇಕು. ಆ ಅರ್ಥದಲ್ಲಿ ಈ ನಾವು ಸಾಮಾನ್ಯವಾಗಿ ಎಲ್ಲಿ ಹುಡುಕ್ಬಿಟ್ಟು ದೇವರಲ್ಲೇ ಹುಡುಕ್ಬಿಡ್ತೀವಿ ಸಾಮಾನ್ಯ. ಅಲ್ಲೇ ತಪ್ಪಿರುವ ಮಾಡಬಾರ್ದು. ಒಂದು ಕಡೆ ಪೂರ್ವ ಆಗಿಬಿಟ್ಟಿದೆ. ನಚ ಗುರ್ವಧೀನತ್ವೇ ಜ್ಞಾನಮೋಕ್ಷಯೋ ಜ್ಞಾನಿನೋಪಿ ಕದಾಚಿತ್ ಗುರುಕೋಪಾತ್ ಜ್ಞಾನ ಪರಾಭಾವೇನ ಅಮುಕ್ತಿ ಪ್ರಸಂಗಾತ್ ನ ಗುರ್ವಧೀನತ್ವಮಿತಿ. ಈ ಒಂದು ಪ್ರಶ್ನೆ ಬಂತು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇಶ್ಯೂಸ್ ಇವೆಲ್ಲ ಕೂಡ. ಎಲ್ಲರೂ ಸಾಮಾನ್ಯ ಬರೋ ಡೌಟು, ಕೇಳೋ ಡೌಟುಗಳು. ಅದನ್ನು ಸೂತ್ರದಲ್ಲಿ ಬಂದೇ ಭಾಳ ಹೇಳಿಬಿಟ್ಟಿದ್ದಾರೆ. ಬಟ್ ಅದನ್ನು ಸಪರೇಟ್ ಮಾಡಿ ಹೇಳೋದ್ರಿಂದ ಏನಾಗುತ್ತೆ? ಕ್ಲಿಯರ್ ವಿಷಯ ಗೊತ್ತಾಗುತ್ತೆ. ಏನು ಗುರುವಣ ಒಂದು ಭಕ್ತಿ ಗುರುಭಕ್ತಿ ಜಾಯೇ ಹೇಳಿಬಿಟ್ಟಿದೆ.
ಗುರು ಅನುಗ್ರಹ ಮಾಡಿದ್ರು ಮುಕ್ತಿವೋ ಎಲ್ಲ ಸರಿ ಅಂತ ಒಪ್ಕೊಂಡು. ಆದರೆ ಒಂದು ಸಮಸ್ಯೆ ಬರ್ಬೋದಲ್ಲ. ನಚ ಗುರುವಧೀನತ್ವೇ, ಗುರುಗಳ ಅಧೀನ ಇರಲೇಬೇಕು ಅಂತ ನಿಯಮ ಇದೆ. ಬ್ರಹ್ಮಸೂತ್ರ ಹೇಳಿಬಿಟ್ಟಿದೆ ಏನಂತ, ಲಿಂಗಭೂಯಸ್ತ್ವ ತದ್ದಿ ಬಲೀಯ ತದಪಿ ಓಂ ಬ್ರಹ್ಮಸೂತ್ರ. ಅಂದರೆ ಗುರುವನುಗ್ರಹ ದೊಡ್ಡದು, ಸಾಧನೆ ದೊಡ್ಡದು ಅಂತ ಕೇಳಿದರೆ ಗುರುವನುಗ್ರಹನೇ ಒಂದು ಪ್ಲಸ್ ಪಾಯಿಂಟ್. ಜೋರು ಎಷ್ಟು ಚೆನ್ನಾಗಿ ಬರೆದ್ರು ಕೂಡ ಅವ್ನು ಫೇವರಬಲ್ ಇಲ್ಲ. ಅವ್ನು ಏನೋ ಮಾಡಿ ಏನು ಮಾಡಿ ಗೊತ್ತು, ಫೇಲ್ ಮಾಡ್ಬೇಕಂತ ಹೊರಟ್ರೆ ಏನೇ ಮಾಡಿ ಮಾಡ್ಬೋದು, ಗೊತ್ತಾಯ್ತಾ. ಅದು ಏನೋ ಬರೋದಿಲ್ಲ ಅನಿಸ್ಬಿಡ್ಬೋದು. ಒಂದು ಅನುಗ್ರಹ ಬೇಕೇ ಬೇಕು. ಒಂದು ಒಳ್ಳೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ಪಾಸ್ ಆದ ಅಂತ ಕೇಳಿದರೆ, ಪ್ರಶ್ನೆ ಕೇಳಿದವನು ಕೂಡ ಏನು ಮಾಡಿದ್ದಾನೆ, ಇವರು ಮಾಡಿದ್ದ. ಕೆಲವರು ಕೆಲಸ ಕೊಡಿಸ್ಬೇಕು ಅಂತಿದ್ರೆ ಅವ್ರಿಗೆ ಬರೋ ಪ್ರಶ್ನೆಗಳನ್ನ ಮಾತ್ರ ಕೇಳಿಕೊಂಡು ಭಾರಿ ದಡ್ಡರಿಗೂ ಕೂಡ ಕೆಲಸ ಜನ ಮಾಡಿಬಿಡ್ತಾರೆ. ಕೊಡಬಾರ್ದು, ಫಸ್ಟ್ ರ್ಯಾಂಕ್ ಬಂದವರು ಫೇಲ್ ಮಾಡ್ತಾರೆ. ಹೋಗಿ ಇದಕ್ಕೆ ಸರಿ, ಅದು ಏನೇ ಇರ್ಬೋದು, ಇದಕ್ಕೆ ಸರಿ ಇಲ್ಲ, ಆಯಿತಾ. ಈ ರೀತಿ ಮಾಡೋದ್ರೆ ಫೇವರ್ ಎಂಬುದು ಯಾವಾಗಲೂ ಬೇಕು. ಹಾಗಿದ್ದರೆ ಈ ಪ್ರಶ್ನೆ ಬಂತು, ಜ್ಞಾನ ಮೋಕ್ಷ ಯೋಹೋ ಜ್ಞಾನಿನೋಪಿ ಕದಾಚಿತ್ ಗುರುಕೋಪ ಜ್ಞಾನ ಪರಾಭಾವೇನ ಅಮುಕ್ತಿ ಪ್ರಸಂಗಾತ್ ನ ಗುರುವಧೀನತ್ವವಿ. ಅಲ್ಲಿ ಸ್ವಾರಸ್ಯ ಏನಂದರೆ ಅಪ್ರೋಷ ಆಗೋಗ್ಬಿಡುತ್ತೆ. ಈಗಾಗಲೇ ಯಾವುದಕ್ಕ ಗುರುಗಳಿಗೆ ಅವ್ರಿಗೆ ವಿರೋಧ ಬಂದೋಯ್ತು. ಆ ಕಾಲದಲ್ಲಿ ಬಂತು, ಮೊದಲು ಬಂದರೆ ಆ ವಿಷಯ ಬೇರೆ. ಆ ಕಾಲದಲ್ಲಿ ಬಂತು ಏನು ಮಾಡ್ಬೇಕು ಈಗ? ಉದಾಹರಣೆಗೆ ರಿಸಲ್ಟ್ ಡಿಕ್ಲೇರ್ ಮಾಡಿ ಮಾರ್ಕ್ಸ್ ಕಾರ್ಡು ಬಂದ ಮೇಲೆ ಪ್ರೊಫೆಸರ್ ಏನಾರು ಮಾಡೋಕ್ಕೆ ಬರುತ್ತಾ ಈಗ ಮಾಡಿ ಅವರೇ ಸಿಕ್ಕಾಕೊಂಡ್ಬಿಡ್ತಾರೆ ಫಸ್ಟ್, ಮೊದ್ಲಾಕೆ ಮಾಡಿದೆ ಅಂತೇಳಿ. ಆ ರೀತಿ ಆಗಬಹುದು ಅಂತ ಪ್ರಶ್ನೆ ಇದೆ. ಯಾಕಂದ್ರೆ ನಮಗೆ ಸೇಫ್ಟಿ ನೋಡ್ಕೋಬೇಕಲ್ಲ. ಮುಕ್ತಿ ಹೋದ್ಮೇಲೆ ವಾಪಸ್ ಬರೋದಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾವೀಗ? ನಾವು ಗೌರ್ಮೆಂಟ್ ಕೆಲಸ ಭದ್ರ ಅಂತ ಆಯ್ತು. ಈಗ ಅವಕ್ಕೆ ಎಷ್ಟು ಭದ್ರ, ಹೇಗೆ ಭದ್ರ ಎಲ್ಲ ಕೇಳಬೇಕೋ ಇಲ್ವೋ ನಾವು, ಗೊತ್ತಾ. ಕೆಲವ್ರಿಗೆ ಭದ್ರ ಕೇಳಿದೆ, ಎಲ್ಲ ಭದ್ರ ನಾವಿರೋವರೆಗೂ ಹೊತ್ತು ಮುಗಿದ ಕಥೆಯಲ್ಲಿ. ಸರ್ಕಾರ ಹಾಗಲ್ಲ, ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ಅವ್ರು ವಾಪಸ್ ಕಳಿಸಿ ಹೊಸ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ. ಈ ಅಪಾಯಿಂಟ್ ಮಾಡೋದಕ್ಕೆ ಫಜಿತಿ ಆಗಿರುತ್ತೆ ಅವ್ರಿಗೆ, ಅದೆಲ್ಲ ಸಾಧ್ಯ ಇಲ್ಲ. ಅದು ಮಾಡಿದ್ಮೇಲೆ ಬೋಧೋಯ್ತು. ಯಾವುದೋ ಕಾಲಕ್ಕೆ ಕಾಲೇಜಿನಿಂದ ಲೋನ್ ತೊಗೋತಾರೆ ತಿಳ್ಕೊಂಬಂಡು ಸಂಸ್ಥೆಯಿಂದ, ಯಾವುದಕ್ಕೂ ರಿಟೈರ್ ಆಗಿಬಿಡ್ತಾನೆ. ಆಮೇಲೆ ಅವನು ತೊಗೊಂಡಿದ್ದ ರೆಸ್ಪಾನ್ಸಿಬಲ್ ಅಂತ ಹೇಳಬಾರ್ದು. ಯಾವುದಕ್ಕೆ ತೊಗೊಂಡಿರೋದು ಅವನೀಗ? ಸಂಸ್ಥೆಗೆ. ಸಂಸ್ಥೆ ತೊಗೊಂಡು ಯಾರು ಜವಾಬ್ದಾರಿ? ಈಗ ಸಂಸ್ಥೆ ಜವಾಬ್ದಾರಿ ಹೊರತು ಇವರಲ್ಲ. ಅರ್ಥ ಆಯ್ತಿಲ್ಲ. ಅವನು ಹೋದ ನಾವೇನು ಮಾಡಿ ಅಂತ ಕೇಳಬಾರ್ದು. ಪರ್ಸನಲ್ ಲೆವೆಲ್ ಮಾಡಿದರೆ ಜವಾಬ್ದಾರಿ ಇಲ್ಲ, ಆಫೀಷಿಯಲ್ ಲೆವೆಲ್ನಲ್ಲಿ ಮಾಡಿದರೆ ಆಫೀಸೇ ಜವಾಬ್ದಾರಿ, ಅದು ಇವರಲ್ಲ. ದೇರ್ ಫೋರ್ ಈ ರೀತಿ ಆಗಬಹುದು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ. ಯಾವ ಕಾಲಕ್ಕೂ ಕೂಡ ಗುರುಗಳ ಅಧೀನ ಎಂಬುದು ನಿಶ್ಚಿತ, ಅದರಲ್ಲಿ ಸಂಶಯನೇ ಇಲ್ಲ. ಆದರೆ ಯಾವುದೋ ಕಾರಣ ಗುರುಗಳು ಕೋಪ ಮಾಡಿಕೊಂಡು ಬರೋದಾದರೆ ಇವನಿಗೆ ಹೋಗುತ್ತಾ ಅಂದರೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಒಂದಾಗಬಹುದು ಗುರುಬಂಧ, ಆನಂದ ಹ್ರಾಸ ಆಗ್ಬೋದು ಬೇಕಾದ್ರೆ, ಬಟ್ ಏನಾಗೋದಿಲ್ಲ, ಅದು ಇನ್ಕ್ರಿಮೆಂಟ್ ಕಟ್ ಮಾಡಬಹುದು ಹೊರತು ಕೆಲಸದಿಂದ ತೇಲಕ್ಕಾಗೋದಿಲ್ಲ. ಆ ರೀತಿ ಮಾಡಿ ಇವತ್ತಪ್ಪ ಅವ್ರು ನಡೀತಾ ಇದೆ. ಇನ್ಕ್ರಿಮೆಂಟ್ ಕಟ್ ಅವ್ರ ಕೈಲಿರುತ್ತೆ, ಮಾಡ್ಬೋದು. ಜ್ಞಾನಿನೋ ಗುರುಶಾಪೇಪಿ ನಾಮುಕ್ತಿ ಸಂಸ್ಕೃತೇ ಕ್ವಚಿತ್. ಯಾವ ಮುಕ್ತಿ ಇಲ್ಲ ಅಂತ ಯಾವಾಗ ಆಫ್ಟರ್ ದಟ್, ಮೊದಲಲ್ಲ ಇದು. ಅಪುರುಷ ಜ್ಞಾನ ಬಂದ ಮೇಲೆ ಗುರುಗಳು ಕೋಪ ಮಾಡಿಕೊಂಡ್ರೆ ಅವರಿಗೆ ಮುಕ್ತಿ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ಮುಕ್ತಿ ಸಿಕ್ಕೇ ಸಿಗುತ್ತೆ. ಆದರೆ ಆನಂದ ಹ್ರಾಸ ದೋಷೇಣ ಶೈವ ಮುಕ್ತಿರು ಉದಿಷ್ಟ. ಆನಂದ ಹ್ರಾಸ ಆಗ್ಬೋದು ಅದರಿಂದ. ಅದಕ್ಕೇನೆ ಆನಂದ ಹ್ರಾಸ ಆಗೋದು ಯಾವಾಗ? ಗುರುಗಳು ಶಾಪ ಕೊಟ್ಟಾಗ. ಗುರುಗಳು ಶಬ್ದಕ್ಕೆ ಒಂದರ್ಥ ಉದ್ದೇಶ ಗುರು, ಇನ್ನೊಬ್ಬರು ದೊಡ್ಡವರೆಲ್ಲ ಗುರುಗಳೇ. ಆದ್ದರಿಂದ ಸೋತ್ತಮ ದ್ರೋಹ ಅಂತ. ಸೋತ್ತಮ ದ್ರೋಹ ಮತ್ತು ಅಪರೋಕ್ಷ ಜ್ಞಾನಿಗಳು ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂತು ಅಂತ ಹೇಳಿ ಅವನೇನೋ ಮಾಡಾಗಿಲ್ಲ, ಸೋತ್ತಮ ದ್ರೋಹ ಮಾಡ್ಲಿಕ್ಕೆ ಹೋಗ್ಕೊಡ್ದು ಅಂತ ಅರ್ಥ. ಅದಕ್ಕೆ ಸೂಕ್ಷ್ಮ ವಿಚಾರಗಳಿವೆಲ್ಲ. ನಾವೆಲ್ಲ ಯೋಚನೆ ಮಾಡಿ ಉತ್ತರ ಕೊಡೋಗಳಲ್ಲ ಇವೆಲ್ಲ ಕೂಡ. ಯೋಚನೆ ಮಾಡ್ಬೋದಷ್ಟೇ, ಕನ್ಫರ್ಮ್ ಆಗೋದು ಹೇಗೆ? 10:30 ಬಸ್ ಇರ್ಬೋದು ಅಂತ ಅನ್ಕೋಬೋದು ಅಷ್ಟೇ, ಇರ್ಬೋದು ಕೂಡ, ಬಟ್ ಇದ್ದೇ ಇರಬೇಕು ಅಂತಲ್ಲ. ಅದಕ್ಕೇನು ತೋರಿಸ್ಬೇಕು? ಅದಕ್ಕೆ ಆಧಾರ ತೋರಿಸ್ಲೇಬೇಕು. ಆಧಾರ ಇದು ಯಾರು? ಎಷ್ಟು ಜನ ಸಿಗೋದಿಲ್ಲ ಈಗ. ಬೇಗ ಸೋತ್ತಮ ದ್ರೋಹದಿಂದಲೇ ಇದೆಲ್ಲ ಆಗಿರೋದು. ಕೃಷ್ಣನ ಮಾತೇ ಸಂಶಯ ಪಟ್ಟರು, ದ್ರೋಹ ಆಗಲಿಲ್ಲ. ಆಗ ಪರಶುರಾಮದ ಹೇಳಿ ಯುದ್ಧ ಮಾಡ್ತಿರೋ ಮದುವೆ ಆಗ್ತಾರೋ ಅಂತ ಕೇಳಿ ಯುದ್ಧ ಮಾಡ್ತೀನಿ ಅಂದರು. ಯುದ್ಧ ಗುರು ಜೊತೆ ಹೋರಾಟ ಅಲ್ಲೇನದು, ಗೊತ್ತಾಯ್ತಾ? ಅದು ಆಟೋಮೆಟಿಕ್, ಅದು ಆನ್ಲೈನ್ ಕ್ರೆಡಿಟ್ ಹೋಗ್ಬಿಟ್ಟಿರುತ್ತೆ. ಆಗಲೇ ಮಧ್ಯೆ ಕಾಯ್ಬೇಕಾಗಿಲ್ಲ, ಇಮ್ಮಿಡಿಯೇಟ್ ಅಂತಾರಲ್ಲ ಹಾಗೇನೆ. ಈಗೆಲ್ಲ ಎಷ್ಟು ಸುಲಭ ಮಾಡಿದ್ದಾರೆ ಅಂತ ಏನು ಎಲ್ಲ ಆಟೋಮೆಟಿಕ್ ಬರ್ತಿರುತ್ತೆ. ನಾವು ಒಂಥರ ಅಪ್ಲಿಕೇಶನ್ ಕೂಡ ಏನು ಮಾಡಬೇಕಾದ ಕಾರಣ ಇಲ್ಲ, ಈಗ ಆಟೋಮೆಟಿಕ್ ಅದು. ಆ ರೀತಿಯಲ್ಲಿ ಆಗೋದ್ರಿಂದ ಎಲ್ಲರೂ ದೊಡ್ಡ ಸೋತ್ತಮ, ಅದಕ್ಕೆ ಹೇಳಿಬಿಟ್ರು ಬರೀ ಗುರುದ್ರೋಹ ಅಂತ ಹೇಳಲಿಲ್ಲ. ಸೋತ್ತಮರೆಲ್ಲ ಗುರುಗಳಾದ್ದರಿಂದ ಆ ಗುರುದ್ರೋಹದಿಂದ ಆನಂದ ಹ್ರಾಸ ಆಗೇ ಆಗುತ್ತೆ. ಇದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇವೆಲ್ಲ. ಆದ್ದರಿಂದ ಇವತ್ತು ಪ್ರೊಬೇಷನರಿ ಪೀರಿಯಡು ಸರಿ ಇರಬೇಕು. ಸರಿ ಮುಗೀತು, ಏನು ಬೇಕಾದ್ರೆ ಮಾಡ್ಬೋದಾ? ಆದರೂ ಸರಿ ಇರಲೇಬೇಕು. ಆದರೆ ಒಂದು ರಿಸ್ಕ್ ಏನು ಪರಿಹಾರ ಆಯ್ತು ಇವನಿಗೀಗ? ಟೆಂಪರರಿ ಎಂಬ ಕಾನ್ಸೆಪ್ಟ್ ಹೊರಟೋಯ್ತು. ಅಷ್ಟರ ಮಟ್ಟಿಗೆ ಸೇಫೇ ಹೊರತು ಏನು ತಲೆ ಇಟ್ಟೆ ಬೇಕಾದ್ರೆ ಮಾಡ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ತುಂಬ ಜನ ಇರ್ತಾರೆ, ಇದು ಮಾಡಿ ಕೆಲಸ ಕಳ್ಕೊಂಡವ್ರು ಇರ್ತಾರೆ. ಅದಕ್ಕಿಲ್ಲ, ಅದು ಗುರುಗಳು ಆ ದ್ರೋಹ ಅದು ರೆಕಾರ್ಡ್ ಆಗೋಗ್ಬಿಡುತ್ತೆ, ವಾಪಸ್ ಬರ್ಲಿಕ್ಕೆ ಸಾಧ್ಯ. ಅದು ರಿಜಿಸ್ಟ್ರೇಷನ್ ಆದಮೇಲೆ ಅದು ವಾಪಸ್ ತೊಗೊಳಕ್ಕೆ ಬರೋಲ್ಲ. ಅದು ಅಲ್ಲಿ ಕಂಡೀಷನ್ ಹಾಕಿದ್ರೆ ತೊಗೊಳಕ್ಕೆ ಬರುತ್ತೆ. ಅವನು ಚೆಕ್ ಕೊಟ್ಟಿರ್ತಾನೆ, ಆಗಿತ್ತು. ಚೆಕ್ ಕ್ಯಾಶ್ ಆಗದೆ ಹೋದರೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ.
ಅದು ಅವ್ರು ಆದ್ಮೇಲೆ ಇವ್ರು ಏನು ಮಾಡಕ್ಕೆ ಬರೋದು. ಅರ್ಥ ಆಯ್ತಾ? ಇತಿ ವಚನಾನ್ ಮುಕ್ತಿ ದೂಷಣೇನ ಇವ ಎಂದು ಎಷ್ಟು ಪ್ರಶ್ನೆಗಳದು. ಮೊದಲೊಂದು ಪ್ರಶ್ನೆಗೆ ಮುಕ್ತಿ ಇಷ್ಟೆಲ್ಲ ಮಾಡಿ ಹೋದೇ ಇದ್ದವ್ರು ಇದ್ದಾರಾ ಅಂತ ಒಂದು ಪ್ರಶ್ನೆ, ಅಥವಾ ಮಾಡದೇನೆ ಹೋದವ್ರು ಇದ್ದಾರಾ ಅಂತ ಇನ್ನೊಂದು ಪ್ರಶ್ನೆ. ಎಲ್ಲ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಈ ಆಧುನಿಕ ಕಾಲದೊಳಗೆ ಪರೀಕ್ಷೆ ಕೂಡದೇ ಇದ್ದವರು ರ್ಯಾಂಕ್ ಲಿಸ್ಟಲ್ಲಿ ಬರ್ಬೋದು ಬೇಕಾದ್ರೆ, ಅಂತ ವ್ಯವಸ್ಥೆ ಇದೆ, ವ್ಯವಸ್ಥೆನೂ ಇದೆ. ಇಲ್ಲಿ ಸರ್ವತ್ರ ಯಾವ ಕೇಸು ಇಲ್ಲ. ಅರ್ಥ ಆಯ್ತಾ? ಎಷ್ಟೋ ಸರ್ತಿ ಆಗಿದೆ ಹಾಗೆಲ್ಲ. ರಿಸಲ್ಟ್ ಕೊಟ್ಬಿಡ್ತಾರೆ, ಆಮೇಲೆ ಅವನು ರಿಸೋಟ್ಲಿಗೆಲ್ಲ ಹಾಕ್ತಾನೆ, ಮುಗಿಯವತ್ತು 3-4 ತಿಂಗಳಾಗಿರುತ್ತೆ. ಇವನು ಜಾಸ್ತಿ, ನಮ್ಮ ಫ್ರೆಂಡಿಗೆ ಆಯ್ತು 19 ಹಾಕಿದ್ದಾರೆ, 91 ಪಾಪ ಒಂದು ವರ್ಷ ಹೋಯ್ತು ಅವ್ರಿಗೆ. ಯಾಕೆ ಡಿಸೆಂಬರ್ಲಿ ಕೊಟ್ಟರೆ ಏನು ಉಪಯೋಗ ಅವ್ರೀಗ? ಯಾರೇ ಜವಾಬ್ದಾರರು? ಫೇಲ್ ಅದು ಒಂದು ಹೋಯ್ತು. ಅವನೇನೋ ಸರಿ ಮಾಡ್ಕೊಂಡಿದ್ರು ಕೂಡ ಉಪಯೋಗ ಆಗಲಿಲ್ಲ ಅದರಿಂದ. ಅಂತ ಬೇಕಷ್ಟು ನಡೆಯುತ್ತೆ. ಏನು ಸರ್ ದೇವ್ರದಲ್ಲ ಹಾಗಾಗೋದಿಲ್ಲ, ಎಂದೂ ಆಗೋದಿಲ್ಲ. ಈ ಬ್ಯಾಚ್ ಮುಕ್ತಿ ನೆಕ್ಸ್ಟ್ ಬ್ರಹ್ಮಕಲ್ಪ ಬುಕ್ ಕೊಡ್ತೀವಿ, ದೇವ್ರು ಮಾಡಬೇಕಾಗ ಏನು ಮಾಡ್ತಿರ್ಬೇಕು. ಇಷ್ಟು ಹೋಗ್ಬೇಕಾದ್ರೆ ಸಾಮಾನ್ಯದ ಅದು. ಬರೀ ನಾಳೆ ಅಂದ್ರೇ ನಮಗೆ ಟೆನ್ಷನ್ ಆಗುತ್ತೆ, ಒಂದು ಪ್ರಯತ್ನ ಮುಂದಾಕ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಇತಿ ಇದೆಲ್ಲ ನೋಡಿದ್ರೆ ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇಂಥ ನಿಶ್ಚಿಂತೆ ದೇವ್ರ ಸೇವೆ ಮಾಡ್ಬೋದು ನಾವು. ಅನನ್ಯ ಚಿಂತನೆ ಅಂತ ಹೇಳ್ತಾರೆ. ಅನನ್ಯ ಚಿಂತನೆ ಬರೋದು ಆಗ. ಡೌಟ್ ಇದ್ರೆ ಅನನ್ಯ ಚಿಂತನೆ ಏನು ಬರುತ್ತೆ? ಬರೋದಿಲ್ಲ. ಎಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಲ್ಲಿಗೆ? ಅದಕ್ಕೆ ಪರವಿದ್ಯೆ ಅಂತ ಪರವಿದ್ಯೆ. ಯಾವ ಡೌಟ್ಗೂ ಅವಕಾಶವೇ ಇಲ್ಲದಂಥ ರೀತಿಯಲ್ಲಿ ಹೇಳಿದ್ರಿಂದ ಬ್ರಹ್ಮಸೂತ್ರ ಅಂದರೆ ಪರವಿದ್ಯೆ. ಏನು ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವೆ, ಇನ್ನೂ ಫರ್ದರ್ ಆರ್ಡರ್ ಯೋಚನೆ ಮಾಡೋ ಕಾರಣ ಮುಗಿದೋಯ್ತು ಅಲ್ಲಿಗೀಗ. ಇತಿ ವಚನಾತ್ ಮುಕ್ತಿ ದೂಷಣೇನೈವ ಗುರು ಶಾಪಾದೇಹೇ ಕೃತಾರ್ಥತ್ವಾತ್ ಜ್ಞಾನಿನೋ ಬ್ರಹ್ಮವಸ್ತು ವೈಭವೇನ ಮುಕ್ತಿ ಸ್ಯಾದಿತಿ ಗುರೋಹೋ ವರೇಣ ವಾ ಮುಕ್ತ್ಯುಪಪತ್ತೇಹೇ. ಒಂದು ಗುರುವನ್ನು ಮಾಡಿಯಾಗಿತ್ತು, ಬಂತು. ದೇವರ ಅನುಗ್ರಹ ಇದೆ ಅದು ಬಂತು. ದೇವರ ನಿಯಮ ಇದೆ, ಅಪರಾಹ್ನ ಕೊಟ್ಟರು ವಾಪಸ್ ಹೋಗಲ್ಲ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇದು ಯೋಚನೆ ಮಾಡಕ್ಕೆ ಹೋಗಬೇಡಿ. ಶಿಷ್ಯಸ್ಯಾಪಿ ಪುರುಷತ್ವ ಸಾಮ್ಯಾತ್ ಧಾರಣಾದೇಹೇ ತತ್ ಪ್ರಯತ್ನಶ್ಚ ನ ದೌರ್ಬಲ್ಯಮಿತಿ ನ ಮಂತವ್ಯಂ ಗುರುಪ್ರಸಾದೋ ಬಲವಾನ್ ಇತ್ಯಾದಿ ವಿಶೇಷೋಕ್ತೇ. ಅಲ್ಲ, ನೀವು ಒಪ್ಪೋಣ, ಗುರುಗಳು ಹೇಳ್ಕೊಟ್ರೆ ಬಂತು, ಅದು ಒಪ್ಪೋಣ. ಆದರೆ ಗುರುಗಳಿಗೆ ಅಷ್ಟು ಮಹತ್ವ ಇದೆಯಾ? ಇದೇ ಜಾಸ್ತಿ ಆಗಬಹುದಾ? ಒಬ್ಬ ಶಿಷ್ಯ ಭಾರಿ ಓದ್ಕೊಂಡ್ಬಿಟ್ರೆ ಆಗ್ಬೋದಾ ಅಂತ ಕೇಳಿದ್ರೆ ಆಗೋದಿಲ್ಲ. ಏನಾಗಬೇಕು? ಅವನು ಗುರುವನ್ಗ ಇರಲೇಬೇಕು ಅವರಿಗೆ. ಅದಕ್ಕೆ ಮಧ್ವಿದರು ಹೇಳ್ಬೇಕಾದ್ರೂ ಕೂಡ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈತೆ ನಿರಂತರಾಯಿ. ಸಜ್ಜನ ಅನುಗ್ರಹ ಯಾವಾಗ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಒಂದು ಕೆಟ್ಟ ನಮ್ಮ ಮಠಸ್ಥ ಅಂತ ಸರಿಯಿತ್ತು, ಬೇರೆ ಏನು ಭಾರಿ ತಪ್ಪಿದೆ. ಜನಗಳು ಹುಚ್ಚ ಬಟ್ಟೆ ಮಾತಾಡ್ತಾರೆ. ವಾಟ್ಸಪ್ ನೋಡಿಬಿಡಿ ನೀವು, ಅಸಹ್ಯ ಹೋಗ್ಬಿಡೋದು. ತೀರದ ಬೀದಿಯಲ್ಲಿ ಹೋಗೋರ ಮಾತಾಡೋದು, ಅದು ಕೆಟ್ಟ ಮಾತಾಡ್ತಾರೆ. ನಮ್ಮ ಮಠ ಅಲ್ಲ ಆದ್ದರಿಂದ ನಮ್ಮ ಗುರುಗಳಲ್ಲ ಅಂತ ಅರ್ಥ. ಅವ್ರಿಗೆ ಯಾರು ಹೇಳಿದ್ರು ಬರೀ ಫಸ್ಟು ಜ್ಞಾನಾಧಿಕ್ಯ ಕೌಂಟ್ ಆಗುತ್ತೆ, ಇದು ಕೌಂಟ್ ಆಗೋದೇ ಇಲ್ಲ. ಹೆಚ್ಚು ಓದಿದ್ದಾನೆ ಆಟೋಮೆಟಿಕಲಿ ಜ್ಞಾನದ ವರ್ಚಿ ಆಫ್ ಜ್ಞಾನ ಇಟ್ ಸೆಲ್ಫ್ ಏನಾಗ್ತಾನೆ, ಅವನು ವರ್ಷಿಪಬಲ್ ಆಗೇ ಬಿಡ್ತಾನೆ. ನಮ್ಮ ಮಠ ಅಲ್ಲ, ನಮ್ಮ ಮನೆಯಲ್ಲ ಅಂತ ಮಾಡಿ, ನಮ್ಮ ಮನೆಯಲ್ಲ ಅಂತ ಪಕ್ಕ ಗಲಾಟೆ ಮಾಡಿಬಿಡ್ತಾರ, ತಪ್ಪದು. ಅದು ಇದಕ್ಕೆ ನಮ್ಮಲ್ಲಿರೋಷ್ಟು ಕೆಟ್ಟತನ ಇನ್ನೆಲ್ಲೂ ಇಲ್ಲ. ಒಂದು ವಿಚಾರ ಮಾಡೋದಕ್ಕೆ ಎಂದು ಬ್ಯಾನ್ ಇಲ್ಲ. ಪ್ರಶ್ನೆ ಕೇಳುವುದು ಅದೇ ಏನೂ ತಪ್ಪಲ್ಲ. ಏನೇನು ದೊಡ್ಡ ಇವರೇನಾ ಅಥಾರಿಟಿನ ಇವರೇ ಡಿಸೈಡ್ ಮಾಡೋದಕ್ಕೆ? ದುರ್ಜನರು ಹಾಗೆ ಹೀಗೆ ಬಾಯಿ ಬಂದ ಬೈತಾ ಹಾಕ್ಬಿಡ್ತಾರೆ. ಅದು ಆ್ಯಕ್ಚುಲಿ ಕೇಸ್ ಹಾಕಿರೋ ಹೋಗೋಗ್ಬಿಡ್ತಾರೆ. ಯಾಕಂದ್ರೆ ಅರ್ಥ ಆಯ್ತಾರೆ ನಿಮಗೆ. ಹಾಗೆಲ್ಲ ಬೈಲಕ್ಕೆ ಅವಕಾಶ ಇಲ್ಲ. ಪಬ್ಲಿಕ್ ಹಾಗೆಲ್ಲ ಡಿಫರೆನ್ಸ್ ಇರ್ಬೋದು, ಅದು ನಿಂದೆಗೆ ಅವಕಾಶ ಇಲ್ಲ, ಡಿಫರೆನ್ಸ್ಗೆ ಅವಕಾಶ ಇದೆ. ಸ್ವಾತಂತ್ರ್ಯ ಅಂತೇಳಿ ತಲೆ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ವಾಟ್ಸಪ್ ನೋಡ್ಬಿಟ್ಟು ಇದಕ್ಕಿಂತ ಎಷ್ಟು ಕೆಟ್ಟವ್ರು ಇದ್ದಾರೆ ಅಂತ ಅನಿಸ್ಬಿಡ್ತದೆ ನೋಡೋದಕ್ಕೆ ಹೊರಟ್ರೆ. ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವ್ರಿಗೆ. ಕಂಡವ್ರು ಸುಮ್ಮನೆ ಬೈದ್ರೇ ಅಟ್ಯಾಕ್ ಮಾಡ್ತಾರೆ, ತಪ್ಪದು. ಅಂಥದ್ದು ಗುರುಪೀಠದಲ್ಲಿ ಇರ್ತಾರೆ, ಇದಿರ್ತಾರೆ, ಏನೇ ಆಗಿರುತ್ತೆ ಯಾರದೇ. ಎಂಥ ಭ್ರಷ್ಟ, ಪರಮ ಭ್ರಷ್ಟ ಡಿ ಸಿ ಆಗಿದ್ರು ಕೂಡ ಅವ್ನು ಪೋಸ್ಟಲ್ಲಿ ಇದ್ದಾನೆ ಅಂದರೆ ಅವನು ಸಸ್ಪೆಂಡ್ ಆಗಿಲ್ಲ ಅಂದರೆ ಏನಿದೆ? ಅವನಿಗೆ ಗೌರವ ಇದೆ, ಅವ್ನು ಮಾಡಿ ಕೆಲಸಕ್ಕೆ ಬೆಲೆ ಇದೆ. ಅವನು ಸಸ್ಪೆಂಡ್ ಮಾಡೋಕ್ಕೆ ಆರ್ಡರ್ ಇನ್ನೂ ಬಂದಿಲ್ಲ, ಸಸ್ಪೆಂಡ್ ಗ್ಯಾರಂಟಿ ಆಗ್ಬೋದು. ಇಷ್ಟಾದರೂ ಕೂಡ ಏನದು ಅವ್ರು ಡಿ ಸಿನೇ ಕರಿಬೇಕು, ಬೇರೆ ಬರೋಕ್ಕೆ. ಇಷ್ಟೆಲ್ಲ ಗೊತ್ತಿಲ್ಲದ ಜನ ಎಷ್ಟು ರಿಪೇರ್ ಮಾಡ್ಕೊಳಕ್ಕಾಗತ್ತಾ ತಪ್ಪನ? ಸಾಧ್ಯನೇ ಇಲ್ಲ. ನಚ ಉತ್ತಮ ಗುರು ಸ್ವೀಕಾರಾರ್ಥತ್ವೇನ ಪ್ರಾಪ್ತ. ಇನ್ನೊಂದು ಪ್ರಶ್ನೆ ಬಂದಾಗ ಇನ್ನೊಂದು ಪ್ರಶ್ನೆ ಗುರುಪ್ರಸಾದೋ ಬಲವಾನ್ ಅಂತ ರಿಲೇಟಿವ್ ಇದರಲ್ಲಿ ಪ್ರಶ್ನೆಯಲ್ಲಿ ಬಂದಿತ್ತು, ನಿಮ್ಗೆ ಗೊತ್ತಿದೆಯಾ? ಜ್ಞಾನಯೋಗ ದೊಡ್ಡದೋ ಕರ್ಮಯೋಗ ದೊಡ್ಡದೋ? ಏನು ಉತ್ತರ ಕೊಟ್ಟಿದ್ರು? ಹೇಳಿ, ಏನಿದೆ? ನಮ್ಗೆ ಎಷ್ಟು ಸೂತ್ರಗಳು ಬೇಕಾಗಿಲ್ಲ. ಏನು ಹೇಳಿದ್ದಾರೆ? ಏನಂತ ಹೇಳ್ತಾರೆ? ಕರ್ಮಯೋಗ ವಿಶಿಷ್ಯತೆ ಭಗವದ್ಗೀತೆ. ಕರ್ಮಯೋಗ ದೊಡ್ಡದು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯಾಕೆ?
ಕರ್ಮಯೋಗ ಯಾತಕ್ಕೆ ದೊಡ್ಡದು, ಜ್ಞಾನಕ್ಕೆ ಅದು ಲಿಂಕ್ ಕೊಟ್ಟೇ ಕೊಡುತ್ತೆ. ಆದ್ದರಿಂದ ಅದೊಂದು ದೊಡ್ಡದು. ಮತ್ತೆ ಕರ್ಮದಿಂದ ಯಾವಾಗಲೂ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಮಾಡಿದ ಕರ್ಮಕ್ಕೆ ಏನಿದೆ, ಆನಂದೋನ ಇದೆ. ಜ್ಞಾನ ಬರಲಿಕ್ಕೆ ಕಾರಣ ಆಗಿದ್ದು ಕರ್ಮ, ಆನಂದದಿಂದ ಬರಲಿಕ್ಕಾಗಿದ್ದು ಕಾರಣ. ಜ್ಞಾನ ಇದ್ರೂ ಕೂಡ ಕರ್ಮಕ್ಕೇನಿದೆ, ಮಹತ್ವ ಇದೆ. ಆದ್ದರಿಂದ ಅಲ್ಲಿ ಹೇಳಬೇಕಾದ್ರೆ ಕರ್ಮಯೋಗ ವಿಶಿಷ್ಯತೆ ಭಗವಂತ ಹೇಳಿದ್ದಾನೆ. ಆ ರೀತಿಯಲ್ಲಿ ಯಾವ್ದು ವಿಶೇಷ, ಈಗ ಗುರುಗಳಿಗೆ ಮಹತ್ವ ಇದೆ ಅಂತ ಹೇಳ್ಬಿಟ್ಟು ಕರ್ಮಯೋಗ ಅರ್ಥ. ಕರ್ಮಯೋಗದಲ್ಲಿ ಅರ್ಥ ಏನಿದೆ, ಜ್ಞಾನ ಇಲ್ಲದೆ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಕರ್ಮ ಸೇರ್ಕೊಂಡ್ಬಿಟ್ಟಿದೆ. ಜ್ಞಾನದಲ್ಲೊಂದು ಆಸ್ಪೆಕ್ಟ್ ಮಿಸ್ ಆಗಿದೆ, ಗೊತ್ತಾಯ್ತು. ಫಸ್ಟ್ ರ್ಯಾಂಕ್ ಅವನು ಕೆಲಸ ಸಿಕ್ಕಿಲ್ಲ, ಏನು ಮಾಡ್ತಾನೆ, ಮನೇಲಿ ಕೂತಿರ್ಬೇಕಷ್ಟೇನೆ. ಅರ್ಥ ಆಯ್ತಾ ಇಲ್ಲ. ಅದು ಕೆಲಸ ಮಾಡಿದ್ರೆ ಸಂಬಳ, ಜ್ಞಾನಕ್ಕೆ ಸಂಬಳ ಅಲ್ಲ. ಕರ್ಮ ಮಾಡಿದ ಮೇಲೆ ಆ ಜ್ಞಾನಕ್ಕೆ ಆಗ ಸಂಬಳ. ಕೆಲಸನೇ ಸಿಕ್ಕಿಲ್ಲ, ಯಾವುದು ಸಂಬಳ ಕೊಡೋದು? ಇವತ್ತು ಇದೆಯಲ್ಲ ಅದು. ಆದರೆ ಒಂದು ಮಾತು ಹೇಳಿದ್ದಾರೆ, ಒಂದನ್ನು ಬಿಟ್ಟು ಒಂದಿಲ್ಲ, ಫಸ್ಟ್ ತಿಳ್ಕೋಬೇಕು. ಒಂದು ಉತ್ತರ ಹೇಳಿಬಿಟ್ಟಿದ್ದಾರೆ. ನಮ್ಮಲ್ಲಿ ಇಷ್ಟೇ, ಒಂದು ನಾಣ್ಯಕ್ಕೆ ಒಂದು ಫೇಸ್ ಪ್ರಿಂಟ್ ಪ್ರಿಂಟ್ ಆಗಿಲ್ಲ ಅಂದರೆ ಇನ್ವ್ಯಾಲಿಡ್ ಕಾಯಿನ್ ಅದು. ನಮ್ಮ ಪ್ರಶ್ನೆ ಇಷ್ಟೇ, ಇಲ್ಲಿ ಹೆಡ್ ಮುಖ್ಯನೋ ಟೇಲ್ ಮುಖ್ಯನೋ ಅಂತ ಪ್ರಶ್ನೆ. ಉತ್ತರ ಏನೋದಕ್ಕೆ ಹೆಡ್ ಮುಖ್ಯ ಅಷ್ಟೇ ಹೊರತು ಬೇರೆ ಟಾಸ್ ಹಾಕಿದಾಗ ಏನು ಮಾಡ್ತಾರೆ, ಹೆಡ್ ತಾನೆ. ಎರಡು ಇರಬೇಕಾದ ನಿಜ, ಬರೀ ಹೆಡ್ ಇದ್ರೆ ಇನ್ವ್ಯಾಲಿಡ್ ಅದು. ದೇರ್ಫೋರ್ ಹೆಡ್ ಇದ್ದಾಗ ಕರ್ಮಯೋಗ ಯಾವ ಲೆವೆಲ್ ಇದೆ ಅಂದರೆ, ಯಾವುದಿದೆ ಅದು, ಅದಕ್ಕೇನೆ ವಾಯುದೇವರು ಎಲ್ಲ 100% ಅವ್ರಿಗೆ. ಯಾವ್ದ ಮೇಲೆ ಪ್ರಶ್ನೆನೇ ಬರೋದಿಲ್ಲ ಅವ್ರಿಗೆ. ಜ್ಞಾನ ಭಕ್ತಿ ಕರ್ಮ ಎಲ್ಲ 100. ಒಂದು ಆಮೇಲೆ ದೇವತೆಗಳು ಎಷ್ಟೇ ಮಾಡಿದ್ರು ಅವ್ರ ಭಕ್ತಿ ಜಾಸ್ತಿ ಅವರಿಗೆ. ಜ್ಞಾನ ಆಸ್ಪೆಕ್ಟ್ ಅದು ಅವ್ರಿಗೆ ಪರ್ಫೆಕ್ಟ್ ಆದರೆ ಬರ್ತಾ 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 ಏನಾಗ್ತಾ ಬರುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ದೇರ್ಫೋರ್ 100% ತೊಗೊಂಡು 3 ಇರಬೇಕಂಬುದು ವಿವಾದನೇ ಇಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ಯಾವುದಕ್ಕೂ ಸ್ವಲ್ಪ ಫ್ರ್ಯಾಕ್ಷನ್ ಸಾಕು. ಪಾಯಿಂಟ್ ನಾಟ್ನ ಗುಂಜಿ ತೂಕ ಅಂತ ಹೇಳೋದಿಲ್ಲ, ಗುಂಜಿ ತೂಕ ಇದಕ್ಕೆ ಕಾಸಿಗಿಂತ ದೊಡ್ಡದಲ್ಲ 3 ಅಂತ ಹೇಳ್ತಾರಲ್ಲ, ಹಾಗೆ ಸ್ವಲ್ಪ ಅಷ್ಟು ಡಿಫರೆನ್ಸ್. ಅದು ಭಾರಿ ಡಿಫರೆನ್ಸ್. ಈ ಥರ ಡಿಫರೆನ್ಸ್ ತೋರಿಸಲ್ಲ. ಎಷ್ಟು ಡಿಫ್ರೆನ್ಸ್, ಹೆಡ್ಗೂ ಎಷ್ಟು ಡಿಫರೆನ್ಸ್ ಇದೆ. ಈಗ ನೋಟ್ ಕೊಡ್ಬೇಕಾದ್ರೆ ನೀವು ಹೀಗೆ ಕೊಟ್ಟರು ತಗೋತಾರೆ, ಹೀಗೆ ಕೊಟ್ಟರು ತಗೋತಾರೆ, ಗೊತ್ತಾಯ್ತು. ಹೀಗೆ ಕೊಟ್ಟರೆ ಸ್ವಲ್ಪ ಖುಷಿ ನೋಡ್ಬಿಟ್ಟು ಇಟ್ಕೋತಾರೆ. ಹಾಗೆ ಎರಡು ಕಡೆ ಎಲ್ಲ ಪ್ರಿಂಟ್ ಆಗಿರುತ್ತೆ. ಆದ್ದರಿಂದ ಬಡಿಸ್ಬೇಕಾದ್ರೆ ಹೇಗೆ ಜೋಡಿಸ್ಬೇಕಾದ್ರೆ ಹೆಡ್ ಮೇಲೆ ಬರೋ ಜೋಡಿಸ್ತಾರೆ. ಅದೇ ಆ ಅರ್ಥದಲ್ಲಿ ವಿಶೇಷತೆ ಅಷ್ಟೇ ಹೊರತು ಅದು ಬಿಟ್ಟು ಅದು ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇರಲಿಕ್ಕೆ ಸಾಧ್ಯ ಇಲ್ಲ. 2 ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ಕರೆದ ಮೇಲೆ ಬರೋಂಗಿಲ್ಲ. ಮತ್ತು ಯಾವ ಆಸ್ಪೆಕ್ಟ್ ಅಷ್ಟೇ ಇಲ್ಲಿ, ಯಾವ ದೊಡ್ಡದು ಪ್ರಶ್ನೆ ಇಲ್ಲ. ಯಾವ ಆಸ್ಪೆಕ್ಟ್ ದೊಡ್ಡದು ಅಂದರೆ ಕರ್ಮದ ಆಸ್ಪೆಕ್ಟ್ ದೊಡ್ಡದು. ಅದೇ ರೀತಿಯೇ ಇಲ್ಲೂ ಗುರುಪ್ರಸಾದ ಅಂಬದು ಏನದು, ಇಟ್ ಡಾಮಿನೇಟ್ಸ್, ಗೊತ್ತಾಯ್ತಾ. ಅದಕ್ಕೆ ಆದ್ದರಿಂದ ಹುಷಾರಾಗಿರಿ ಅಂತ ಹೇಳಿ. ಯಾವುದಕ್ಕೆ ಹೌದು ಎಲ್ಲ ಬರೋದು ಅದೇ ಮೂಲ. ಸರಿಯಾಗಿ ಮಾಡಿಲ್ಲ ಅಂದರೆ ಅದಕ್ಕೆ ಸರಿಯಾಗಿ ಗೊತ್ತಿಲ್ಲ, ಫಾಸ್ಟಾಗಿ ಹೋಗ್ತಾ ಇಲ್ಲ ಅಂದರೆ ಡೌಟ್ ಇದೆ ಅಂತ ಅರ್ಥ ಅವನಿಗೆ. ಫುಲ್ ಡೌಟ್, ದಾರಿ ಹೌದೋದು ಗೊತ್ತಾದ ಸಸ್ಟೇನ್ ಮಾಡಿಬಿಡ್ತಾನೆ ಇಮಿಡಿಯೇಟ್ಲಿ. ಅವನು ಸ್ಪೀಡ್ ಕಡಿಮೆ ಮಾಡಿಬಿಡ್ತಾನೆ, ಗೊತ್ತಾಯ್ತಾ. ಅದು ಕನ್ಫರ್ಮ್ ಆಗ್ತದೆ ಸರ್ ಅಂತ ಹೊರಟ್ಬಿಡ್ತಾನೆ. ಅದು ಜ್ಞಾನ ಇಲ್ಲದೆ ಹೋದರೆ, ನಿಶ್ಚಿತ ಜ್ಞಾನ ಇಲ್ಲದೆ ಹೋದರೆ ಪೂರ್ಣ ಪ್ರಮಾಣ ಧರ್ಮರಾಜನ ಏನು ಬಂತು ಆತ ಹೇಳಬೇಕು. ಅವ್ರು ಡೌಟಲ್ಲಿ ಹೇಳಿದ ನರಕದ ರಸನೆ ಆಯ್ತು. ಆಮೇಲೆ ಕೃಷ್ಣನ ಮಾತು ಒಪ್ಕೊಂಡ್ರು ಕೂಡ ಏನು ಮಾಡಿದೆ, ಸಂಶಯ ಪಟ್ಟಿದ್ದಕ್ಕೆ ಶಿಕ್ಷೆ ಅಂತ ಹೇಳಿ. ಹಾಂ, ಮತ್ತು ಈ ಮಾತು ತುಂಬ ಕೇಳಿಯಾಗಿದೆ, ತುಂಬ ಹೇಳಿದೆ. ಮನುಷ್ಯನ ಚೇತನ ಅಂದಮೇಲೆ ಏನಿದೆ ಅವನಿಗೆ, 3 ಇದ್ರೇ ಬರೋದು. 3 ಇದ್ದೇ ಇದೆ. ಆದರೆ ನಾವು ಬೆಳೆಸ್ಕೊಳ್ಳೋದು ಮುಖ್ಯ. ಈಗ 3 ಇದ್ದೇ ಇದೆ. ಜ್ಞಾನ ಬೆಳೆಸ್ಕೊತಾ ಹೋದಂತೆ ಕರ್ಮದ ಕ್ವಾಲಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಗೊತ್ತಾಯ್ತು. ಈಗ ಒಬ್ಬನ ಡೆಪ್ಯೂಟ್ ಮಾಡ್ತಾರೆ, ಓದ್ ಬರ್ಲಿಕ್ಕೆ 2-3 ವರ್ಷ ಕಳಿಸ್ಬಿಡ್ತಾರೆ. ವಿತ್ ಸ್ಯಾಲ್ರಿ ಕಳಿಸ್ತಾರೆ. ಯಾತಕ್ಕೆ? ಅವ್ನು ಮಾಡ್ಕೊಂಬಂದ್ರೆ ಇವ್ರ ಸಂಸ್ಥೆ ಭಾಳ ಉಪಯೋಗ ಇದೆ. ಅದರಿಂದ ಉಪಯೋಗ ಇಲ್ಲದ ಕೋರ್ಸ್ ಇವ್ರು ಜನರು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ಯಾವುದೂ ಕೊಡೋದಿಲ್ಲ. ಆ ಕಂಪನಿ ಬೆನಿಫಿಟ್ ಆಗೋರು ಏನು ಮಾಡ್ತಾರೆ, ಅವರು ಎಲ್ಲದನ್ನು ಭರಿಸ್ತಾರೆ. ಅರ್ಥ ಆಯ್ತಾ. ಅದರಿಂದ ಯಾವ ಸಮಸ್ಯೆನೂ ಇದೆ. ಯಾವುದೋ ಕರ್ಮಕ್ಕೆ ಯಾವುದೋ ಜ್ಞಾನ ಬರೋದಿಲ್ಲ. ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡೋ ವಿಹಿತ ಕರ್ಮಗಳಿಗೆ ಮಾತ್ರ ಏನು ಶಕ್ತಿ ಇದೆ. ಯಾವ್ಯಾವುದೋ ಮಾಡಿ ಯಾಕೆ ಕೊಡ್ತಾರೆ, ಕೊಡೋದಿಲ್ಲ. ಅದು ಯಾಕೆ, ಹೌದು, ವರ್ಸ್ಟ್ ಆಫ್ ಜ್ಞಾನ ಇದ್ದ ಮೇಲೆ ಅದೇನು ಮಾಡಿಸುತ್ತೆ, ಇಲ್ಲಿ ಹಾವಿದೆ ಓಡು ಅಂತ ಹೇಳ್ಬೇಕು ಅವನಿಗೆ. ಇರುವುದು ಓಡೋಗ್ಬಿಡ್ತಾನೆ. ಅಂದರೆ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಕರ್ಮ ಮಾಡಿಸೋ ಶಕ್ತಿ ಇದೆ. ಮತ್ತು ಏಕಾಶಿ ವರ್ಷ ಮಾಡಲೇಬೇಕು, ಇಷ್ಟೆಲ್ಲ ಪ್ರಮಾಣ ಇದೆ. ಬಿಟ್ಟರೆ ಪಾಪ ಇದೆ ಅಂದ್ರೆ ಏನು ಮಾಡ್ತಾನಾಗ ಅವನು, ಮಾಡೇ ಮಾಡ್ತಾನೆ. ಸುಮ್ಮನೆ ಮಾಡಿ ಅಂದರೆ ಮಾಡೋದಿಲ್ಲ. ತುಂಬ ಒತ್ತಾಯ ಮಾಡಿಬಿಟ್ರೆ ಆಯಿತು ಅಂತಾನೆ. ಅವ್ರು ಹೋಗ್ತಾ ಮೇಲೆ ಬಾಲಕಟ್ಟು ತಿಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ಗೊತ್ತಿಲ್ಲ ಅವನಿಗೆ. ಆದ್ದರಿಂದ ಸದ್ಯ ಅವ್ರು ಪೀಡೆ ಹೋಯ್ತು ತಿಂದ್ಬಿಡ್ತಾನೆ. ಇದು ಹಾಗಲ್ಲ, ಯಾರು ಇರಲಿ ಬಿಡಲಿ ಏನು ಮಾಡ್ತಾನೋ ಅವನು, ಮಾಡೋದ್ರೆ ಮಾಡ್ಬೇಕಾರೆ. ಹಾವು ಬಂದರೆ ಓಡ್ಬೇಕು, ಯಾರು ಹೇಳಿದ್ದಾನೆ ಅಂತ ಓಡ್ತಾನ. ಯಾಕೆ ಓಡಿದೆ ಹಾವು ಬಂದರೆ ಅಂತ ಕೇಳಿದರೆ ಅವ್ರು ಹೇಳಿದ್ರು ಓಡ್ದೆ ಅಂತಾನ. ಅರೆ ಹಾವು ಬೇರೆ ಹೋದ್ರೆ ನೀವು ಓಡೋಗ್ತೀರಿ ಗೊತ್ತಾ ಅಂತ ಹೇಳ್ತಾರೆ ಅಷ್ಟೇ ಅವ್ರು. ಅರ್ಥ ಆಯ್ತಾ ಈಗ. ಸೊ ಜ್ಞಾನಕ್ಕೆ ಆ ಶಕ್ತಿ ಇದೆ. ಅರ್ಥ ಆಯ್ತಾ ಇಲ್ಲ. ನಾವು ತಪ್ಪು ಎಲ್ಲೆಲ್ಲಿ ಮಾಡಿರ್ತೀವೋ ಏನು ಅರ್ಥ ಅದಕ್ಕೆ,
ಜ್ಞಾನ ಇಲ್ಲ ಅಂತ ಅರ್ಥ. ವಾಯುದೇವರ ಜ್ಞಾನ ಪೂರ್ಣ ಪ್ರಜ್ಞರಾದ್ರಿಂದ ತಪ್ಪು ಮಾಡೋ ಚಾನ್ಸೇ ಇಲ್ಲ. ನಚ ವಿದ್ಯಾ, ಒಳ್ಳೆ ಪ್ರಶ್ನೆ ಬಂದು ಮತ್ತೆ ಈಗ ಸರಿ. ಹಾಗಿದ್ರೆ ಗುರುಗಳಿಗೆ ಸಿಟ್ಟು ಬರೋ ಒಂದು ಚಾನ್ಸ್ ಇದೆ. ಒಂದು ಚಾನ್ಸ್ ಎಲ್ಲಿದೆ? ಅಲ್ಲಿ ಪಾಠಕ್ಕೆ ಹೋಗ್ತೇವೆ ನನ್ನ ಬಿಟ್ಟು ಅಂತ ಕೇಳ್ಬೋದಲ್ಲ. ಅದಿದ್ರೆ ಬೇಕಷ್ಟು ಆಗಿದೆ. ಅದೆಲ್ಲ ದೊಡ್ಡ ಗಲಾಟೆ ಆಗೋಗಿ ಬೇಕಷ್ಟು ಥರ ಆಗಿ ಶಾಪ ಹಾಕಿ ಇವರು ಶಾಪ ಹಾಕಿ ಎಲ್ಲ ಆಗೋಗಿರುತ್ತೆ. ಅದು ದೊಡ್ಡ ಆಗಲಿಲ್ವ ಅಂತ ಪ್ರಶ್ನೆ. ಈಗ ಅದು ಒಂದು ಒಳ್ಳೆ ಕೇಸೇ. ಉತ್ತರ ಕೊಡ್ತಾರೆ, ಅದು ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಸರ್ತಿ ನಾವು ಓದಿದ್ದಕ್ಕೆ ಗೊತ್ತಿದೆ ಅಷ್ಟೇ, ಎಲ್ಲರೂ ಗೊತ್ತಿರ್ತಿದ್ದಿಲ್ಲ. ನಚ ಉತ್ತಮ ಗುರು ಸ್ವೀಕಾರಾರ್ಥತ್ವೇನ ಪ್ರಾಪ್ತ ಸಂತ್ಯಾಗ ನಿಮಿತ್ತ ದೋಷ ತತ್ರ ದೋಷೆ ಮಾನಾಭಾವ. ಹಾಗೆ ಉತ್ತಮ ಗುರು ಸಿಕ್ಬಿಟ್ಟಿದ್ದಾರೆ, ಅಲ್ಲಿಗೆ ಹೋಗ್ಬೇಕಾಗಿದೆ. ಅವನು ಇವನು ಪರ್ಮಿಷನ್ ಕೊಡೋದಿಲ್ಲ ಅಂತ ತಿಳ್ಕೊಬೋಣ. ಏನಾಗ ಡೋಂಟ್ ವರಿ, ಯಾಕೆ ಉತ್ತಮ ಗುರು ಕೆಪಾಸಿಟಿ ಇದೆ, ಈ ದೋಷದ ಪರಿಹಾರ ಮಾಡೋ ಶಕ್ತಿ ಅವರಿಗಿದೆ, ಆದ್ದರಿಂದ ಹೋಗ್ಬೋದು. ಇವತ್ತಷ್ಟು ಪ್ರೈವೇಟ್ ಜಾಬಲ್ಲಿದ್ದ, ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ತು, ಬಿಟ್ಟರೆ ಏನಂತ ಅವರೇ ಏನಂತಾರೆ, ಕೇಳಿ ಹೋಗ್ಬಾರ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಇದಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ನಮ್ಮಲ್ಲಿದ್ರೆ ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ, ನಾವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇನ್ನೊಂದು ಸಮಸ್ಯೆ ಇರುತ್ತೆ. ಒಳ್ಳೆ ಮೆರಿಟೆಡ್ ಇದ್ದವರಿಗೆ ಸಾಮಾನ್ಯವಾಗಿ ಎಷ್ಟೋ ಸಂಸ್ಥೆ ಕೆಲಸ ಕೊಡೋದಿಲ್ಲ ಅವರಿಗೆ. ಯಾಕೆ ಹೇಳಿ? ಗ್ಯಾರಂಟಿ ಬಿಟ್ಟು ಹೋಗ್ತಾರೆ ಅಂತ ಗೊತ್ತವ್ರಿಗೆ. ಆದ್ದರಿಂದ ಕೈ ಹೋಗ್ಬಿಡ್ತಾರೆ, ಹೋಗ್ಬಿಡಿ ಟೂ ಮಚ್ ಜಾಸ್ತಿ ಆಯ್ತು ಅಂದ್ಬಿಡ್ತಾರೆ. ಆ ಥರ ಪದ್ಧತಿ ಬರುತ್ತೆ. ಅದು ನಿಮಗೆ ಸಿಗುತ್ತೆ ಒಂದು ಕೆಲಸ, ಹೋಗ್ತೀರಿ, ಮತ್ತೆ ಎಲ್ಲ ಪ್ರೋಸೆಸ್ ಎಲ್ಲ ಡಬಲ್ ಆಗುತ್ತೆ. ನಮಗೆ ಮಧ್ಯದಲ್ಲಿ ಇಡಬೇಕು ಕಷ್ಟ ಆಗುತ್ತೆ, ಆದರೆ ಕೊಡೋದಿಲ್ಲ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಆ ದೃಷ್ಟಿಯಿಂದ ಸರಿಯಾದ ಜ್ಞಾನಕ್ಕೆ ಸರಿಯಾದ ಕೆಲಸ ಸಿಗಬೇಕು ಅಂತ ನಿಯಮ ಇದೆ, ಸಿಗಲೇಬೇಕು, ಸಿಗುತ್ತೆ ಕೂಡ. ನಚ ಉತ್ತಮ ಗುರು ಸ್ವೀಕಾರಾರ್ಥತ್ವೇನ ಪ್ರಾಪ್ತ ಸಂತ್ಯಾಗ ನಿಮಿತ್ತ ದೋಷ ತತ್ರ ದೋಷೇ ಮಾನಾಭ. ಅಲ್ಲಿ ದೋಷ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಗುರುಗಳೇ ಕಳಿಸ್ಕೊಡ್ತಾರೆ, ಹೊರತೇ ಇರಲಿಲ್ಲ. ಅದಕ್ಕೊಂದು ಮಾತಿದೆ, ಮಹದಾಗಮನೆ ಅನಧ್ಯಾಯ ಅಂತ ಒಂದು ಮಾತು. ಮಹದಾಗಮನೆ ಅನಧ್ಯಾಯ. ಪಾಠ ಹೇಳ್ತಾರೆ, ದೊಡ್ಡವರು ಅಂದ್ಬಿಟ್ಟೆ ಪಾಠ ನಿಲ್ಲಿಸಿಬಿಡಿ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ರ ಚಾಯ್ಸ್ ಈಗ ಗೊತ್ತಾಯ್ತಾ, ಇವ್ರದಲ್ಲ. ಅದು ಅನಧ್ಯಾಯ ಅಂದರೆ ಪಾಠನೇ ಕ್ಯಾನ್ಸಲ್ ಅಂತ ಅರ್ಥ ಅಲ್ಲ. ನಿಮ್ಮ ಪಾಠ ಕ್ಯಾನ್ಸಲ್ಲು, ಅವ್ರ ಪಾಠ ನಡೆಯುತ್ತೆ ಅಂತ ಅರ್ಥ. ಆದ್ದರಿಂದ ಸಮಸ್ಯೆ ಇಲ್ಲ. ಈಗ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಇವ್ರೇನು ಮಾಡ್ತಾರೆ ತುಂಬ ಜನ, ಈ ಸೈಮಿಲ್ಟೇನಿಯಸ್ ಆಕಾರ ಕಡೆ ಹೋದ ಸಮಸ್ಯೆ ಏನು ಬರುತ್ತೆ ಗೊತ್ತೇನು? ಅವ್ರು ಹಾಗೆ ಹೇಳಿದ ಕೊನೆಗೆ ಎಲ್ಲ ಬಿಟ್ಬಿಡ್ತಾರೆ. ಕೊನೆಗೆ ಏಕಕಾಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಾಬ್ ಕೂಡ ಮಾಡಬೇಕಾದ್ರೂ ಕೂಡ 2 ಜಾಬ್ ಫುಲ್ ಟೈಮ್ ಜಾಬ್ ಕೊಡೋದಿಲ್ಲ, ಪಾರ್ಟ್ ಟೈಮ್ ಅಂತ ಕೊಡ್ತಾರೆ. ಫುಲ್ ಟೈಮ್ ಜಾಬ್ ಒಂದೇ ಇರಬೇಕು. ಇಲ್ಲ ನಾವು ಭಾರಿ ಎಫಿಷಿಯೆಂಟ್ ಇದ್ದೇನೆ ಅದೆಲ್ಲ ಕೇಳೋದಿಲ್ಲ ಅವರು. ನಮ್ಮ ವರ್ಕ್ ಸಫರ್ ಆಗುತ್ತೆ ಅಂತ ಅರ್ಥ. ನೀವು 2 ಕಡೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಒಂದು ವರ್ಕ್ ಸಫರ್ ಆಗಲಿಲ್ಲ, ಅದರ ಸಫರ್ ಇದರ ಸಫರ್ ಆಗುತ್ತೆ. ಅದು ನಾಟ್ ಅಲೋಡು. 20 ಕೋರ್ಸ್ ಓದೋಕ್ಕೆ ಅವಕಾಶ ಕೊಡ್ತಾರೆ, 20 ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಕ್ವಾಲಿಟಿ ಡೆಫಿನೆಟ್ಲಿ ಅದು ಸಫರ್ ಆಗುತ್ತೆ. ಆದ್ದರಿಂದ ಅದು ಮೇಂಟೈನ್ ಮಾಡ್ಬೇಕು ಯಾವಾಗ. ಹಾಂ ಹೌದು, ಅದು ಕೂಡ ಅಷ್ಟೇ ಗೊತ್ತು. ಅದು ಅರ್ಥ ಆಗೋದಾಗಿದ್ರೆ, ಅವ್ರು ಹೇಳೋದು ಅರ್ಥ ಆಗಲ್ಲ, ಇವ್ರುಗಳೇ ಗತಿ ಬತ್ತೆ ವಾಪಸ್. ಆಯ್ತಾ? ಇವರೇ ಹೇಳ್ತಾರೆ ಅಲ್ಲಿಗೆ ಹೋಗಿ ಮತ್ತೆ ಇದು ಬರೋದಿಲ್ಲ, ನಮ್ಮ ಕಡೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಇಟ್ಕೋಬೋದು, ಆಗಲೂ ಅಷ್ಟೇ, ಹಾಗೆ ಆಗತ್ತೆ. ಅಲ್ಲಿ ಜ್ಞಾನಕ್ಕೆ ಎಂಡೇ ಇಲ್ಲ. ಉತ್ತಮ ಕರ್ಮ ಮಾಡಿದ್ರು ಅರ್ಥ ಏನಂದ್ರೆ ಜ್ಞಾನ ಇಂಪ್ರೂವ್ ಆಗಿದ್ದಕ್ಕೆ ಮಾಡ್ತಾರೆ ಅಂತ ಅರ್ಥ. ಅಪ್ರೋಕ್ಷ ಜ್ಞಾನ ಆದಮೇಲೂ ಕೂಡ ತಿರುಪತಿಗೆ ಹೋದ್ಮೇಲೆ ಮತ್ತೆ ಕರೆದು ಹೋಗ್ತಿರಲಿಲ್ಲ, ವಾಪಸ್ ಬರ್ತಿರ್ತಾನೆ ಮುಗಿಸ್ಕೊಂಡು, ಅವನು ಮತ್ತೆ ಹೊರಟ ಬಿಡ್ತಾರತ್ತ. ಈಗ ಆಯ್ತು ಅಂತ ಹೇಳೋದಿಲ್ಲ. ಯಾಕೆ? ಎಷ್ಟು ಸತ್ ನೋಡಿದ್ರು ಮಹತ್ವ ಇದೆ ಅದಕ್ಕೆ. ಏನ ಅದು ಉತ್ತಮ ಗುರು ದೋಷ ಅಲ್ಲ ಅಂತ ಹೇಳಿ, ದೋಷನೇ ಅಲ್ಲ, ನೈಫೈ ಮಾಡೋ ಪ್ರಶ್ನೆನೇ ಬರಲಿಲ್ಲ. ಹೋಗಿದ್ದೇನಲ್ಲ, ಅದು ದೋಷನೇ ಅಲ್ಲ ಆದ್ದರಿಂದ ನೈಫೈ ಮಾಡೋದೇನು ಬಂತು? ಬೇಕಾಶ್ ಉಪವಾಸ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾ? ಯಾಕೆ? ಅದು ಮಾಡದೆ ಹೋದರೆ ಅದೇ ಮಾಡದೆ ಮಾಡ್ಕೋಬೇಕಾಗಿತ್ತು, ಕರ್ತವ್ಯ ಅದು. ಆ ಗುರುಗಳೇ ಮೊದಲು ಮಾಡ್ತಾರೆ, ಸ್ವಲ್ಪ ಬೇಜಾರು. ಆಮೇಲೆ ಏನು ಹೇಳ್ತಾರೆ, ಇವು ಕೃಪಾಚಾರ್ಯ ಪಾಠ ಹೇಳ್ತಿದ್ರು ಕೌರವ ಪಾಂಡವರಿಗೆ. ಫಸ್ಟು ದ್ರೋಣಾಚಾರ್ಯ ಬಿಟ್ಬಿಟ್ಟು ಇವ್ರು ಹೇಳಕ್ಕೆ ಶುರು ಮಾಡಿಬಿಟ್ಟು. ದ್ರೋಣಾಚಾರ್ಯ ಸ್ವರೂಪದಲ್ಲೇ ದೊಡ್ಡವರು, ಪರಿಸರ ಓದ್ದವರು, ಎಲ್ಲದರಲ್ಲೂ ಮೇಲಿದ್ರು ಅವರು. ಇವ ಸಂಬಂಧಿಗಳು ಬೇರೆ ಜೊತೆಗೆ. ಇಷ್ಟಾದ್ರೂ ಕೂಡ ಯಾರಿಗೆ ಪ್ರಾಶಸ್ತ್ಯ ಸಿಕ್ತು? ದ್ರೋಣಾಚಾರ್ಯಗೆ ಸಿಕ್ತು. ಅದು ಎಲ್ಲೆಲ್ಲಿ ಹೇಳ್ತಾರೋ ಅದರಂತೆ ನಡೆದಿದೆ ಆ್ಯಕ್ಚುಲಿ.